ಈ ಕಥೆಯ ಶುರುವಿನಲ್ಲಿ ನಾವು ವೈಟ್ ಸ್ನೇಕ್ ಬ್ಲ್ಯಾಂಕ್ ಅನ್ನು ನೋಡ್ತೇವೆ. ಅವಳು ಗ್ಜವನ್ ಅನ್ನು ಹುಡುಕ್ತಿದ್ದಳು. ಈಗ 500 ವರ್ಷಗಳು ಕಳೆದಿದ್ದವು. ಅವಳ ಪ್ರೇಮಿ ಗ್ಜವನ್ ಪುನರ್ಜನ್ಮ ಪಡೆದಿದ್ದ. ಅವಳು ಅದೇ ಪರ್ವತಗಳ ಬಳಿ ಬಂದಿದ್ದಳು. ಅಲ್ಲಿ ಹಲವಾರು ಹಾವುಗಳು ಮತ್ತು ಜೀವಜಂತುಗಳು ವಾಸಿಸುತ್ತಿದ್ದವು. ಗ್ರೀನ್ ಸ್ನೇಕ್ ವರಟ ತನ್ನ ಸಹೋದರಿಗೆ ಹೇಳ್ತಾಳೆ, ಪರ್ವತಗಳ ಕಲ್ಲುಗಳು ಇನ್ನೂ ಬದಲಾಗಿಲ್ಲ. ಇಲ್ಲೇ ಜನರು ಜಾಗ ಬಿಟ್ಟು ಹೋದರು. ನಾವಿಬ್ಬರು ಅಮರತ್ವ ಪಡೆಯಲು ಹಲವಾರು ವರ್ಷಗಳಿಂದ ಅಭ್ಯಾಸ ಮಾಡಿದ್ದೇವೆ. ಈಗ ನಾವು ಅಮರತ್ವ ಪಡೆಯುವ ಕಾಲ. ನೀನು ಮಾತ್ರ ವಾಪಸ್ಸು ಮನುಷ್ಯರ ಜಗತ್ತಿಗೆ ಹೋಗ ಬಯಸುತ್ತಿ. ಇದರಿಂದ ನಮ್ಮ ಅಭ್ಯಾಸ ವ್ಯರ್ಥವಾಗಲ್ವಾ? ಮತ್ತು ಅವಳು ಕೋಪದಲ್ಲಿ ಅಲ್ಲಿಂದ ಹೊರಟು ಬಿಡ್ತಾಳೆ. ವೈಟ್ ಸ್ನೇಕ್ ವರಟ ಹತ್ತಿರ ಹೋಗಿ ಹೇಳ್ತಾಳೆ, ಗ್ಜವನ್ ನನ್ನ ಜೀವ ಉಳಿಸಲು ಅವನ ಜೀವ ತ್ಯಾಗ ಮಾಡಿದ. ಹೀಗಾಗಿ ನಾನು ಅವನ ದಯಾಳು ಮನಸ್ಸಿಗೆ ನನ್ನ ಬೆಲೆ ತೆರಲು ಬಯಸ್ತೇನೆ. ಹಾಗೆ ಮನುಷ್ಯರ ಜೀವನ ಒಂದು ಕಣ್ಣೀರ ಬಿಂದು ಅಂತೆ ಇರುತ್ತೆ ಮತ್ತು ಅದು ಬೇಗನೆ ಕರಗಿ ಹೋಗುತ್ತೆ. ಹೀಗಾಗಿ ಗ್ಜವನ ನಿಧನದ ನಂತರ ನನ್ನ ಕಲ್ಟಿವೇಶನ್ ಕೆಲಸ ಪ್ರಾರಂಭ ಮಾಡ್ತೇನೆ. ವರಟೆ ಕೂಡ ಅವಳ ಮಾತಿಗೆ ಒಪ್ಪುತ್ತಾಳೆ. ನಂತರ ಅಂಗ್ಜು ನಗರವನ್ನು ತೋರಿಸಲಾಗುತ್ತೆ. ಅಲ್ಲೇ ಬ್ಲ್ಯಾಂಕಾ ಕ್ಸಿಯನ್ನ ಹುಡುಕಿದ್ದಳು. ಅವನೊಬ್ಬ ವೈದ್ಯನಾಗಿದ್ದು ಜನರಿಗೆ ಉಚಿತವಾಗಿ ಚಿಕಿತ್ಸೆ ಕೊಡ್ತಿದ್ದ. ಯಾಕಂದ್ರೆ ಅವನು ಎಲ್ಲರನ್ನು ಉಳಿಸಲು ಬಯಸ್ತಾನೆ. ಬ್ಲ್ಯಾಂಕಲ್ಲಿ ತನ್ನ ಹೇರ್ ಪಿನ್ ಕೆಳಗೆ ಬೀಳಿಸಿದಾಗ ಅದನ್ನು ಗ್ಜವನ್ ಎತ್ತಿಕೊಳ್ಳುತ್ತಾನೆ. ಬ್ಲ್ಯಾಂಕನ ತಡೆಯುತ್ತೆ ಹೇಳ್ತಾನೆ, ಮೇಡಮ್, ನೀವು ನಿಮ್ಮ ಹೇರ್ ಪಿನ್ ಬೀಳಿಸಿದ್ದೀರಾ. ಬ್ಲ್ಯಾಂಕ ಹಿಂದೆ ತಿರುಗಿ ನೋಡಿದಾಗ ಗ್ಜವನ್ ಅವಳನ್ನೇ ನೋಡುತ್ತಾ ನಿಂತು ಬಿಡ್ತಾನೆ. ಅವನಿಗೆ ಹಿಂದಿನ ಜನ್ಮದ ಯಾವುದೇ ಮಾತುಗಳು ನೆನಪಲ್ಲಿ ಇರುವುದಿಲ್ಲ. ಆದರೆ ಅವನಿಗೆ ಅವಳು ತಿಳಿದಿರುವಂತೆ ಭಾಸವಾಗುತ್ತೆ. ಬ್ಲ್ಯಾಂಕ ಹೇರ್ ಪಿನ್ ತೆಗೆದುಕೊಂಡು ಬಿಡ್ತಾಳೆ. ನಂತರದ ದಿನಗಳಲ್ಲಿ ಅವರು ಪ್ರತಿದಿನ ಒಬ್ಬರನ್ನೊಬ್ಬರು ಭೇಟಿಯಾಗ್ತಾರೆ ಮತ್ತು ಮಾತಾಡ್ತಾರೆ. ಯಾಕೆಂದ್ರೆ ಗ್ಜವನ್ ಯಾವ ವ್ಯಕ್ತಿಗೆ ಚಿಕಿತ್ಸೆ ಕೊಡಲು ಹೋಗ್ತಿದ್ದನೋ ಬ್ಲ್ಯಾಂಕ ಆ ಮನೆ ಎದುರು ತಲುಪುತ್ತಿದ್ದಳು. ಬ್ಲ್ಯಾಂಕ ಅವನಿಗೆ ಕೇಳ್ತಾಳೆ, ನಿನ್ನ ಪರಿವಾರದಲ್ಲಿ ಯಾರೆಲ್ಲ ಇದ್ದೀರಿ ಮತ್ತು ನೀನು ಎಲ್ಲಿ ವಾಸಿಸುತ್ತಿ? ಅವನು ಹೇಳುತ್ತಾನೆ, ನಾನು 25 ವರ್ಷದ ವಯಸ್ಸಿನವನು. ನನ್ನ ಮನೆ ಬ್ಲ್ಯಾಕ್ ಪರ್ಲ್ ಲೇನಲ್ಲಿದೆ. ನನಗೆ ಒಬ್ಬಳು ದೊಡ್ಡ ಸಹೋದರಿ ಇದ್ದಳು. ಆದರೆ 2 ವರ್ಷ ಮುಂಚೆ ಅವಳ ಮೃತ್ಯುವಾಯಿತು. ಹಾಗಾಗಿ ಬ್ರದರ್ ಇನ್ ಲಾನ ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ. ಬ್ಲ್ಯಾಂಕ ಹೇಳ್ತಾಳೆ, ಇದರ ಅರ್ಥ ನೀನಿನ್ನೂ ಸಿಂಗಲ್. ಗ್ಜವನ್ ಹಾ ಅನ್ನುತ್ತಾ ಉತ್ತರ ಕೊಡ್ತಾನೆ. ಆಗಲೇ ಕೆಲವು ಜನರು ಅವನನ್ನು ಚಿಕಿತ್ಸೆಗಾಗಿ ತಮ್ಮೊಂದಿಗೆ ಕರೆದುಕೊಂಡು ಹೋಗ್ತಾರೆ. ಹೀಗೆ ಹಲವು ಬಾರಿ ಆಗುತ್ತೆ. ರಾತ್ರಿ ವೇಳೆ ಗ್ಜವನ್ ಒಂದು ನಾವೆಲ್ಲಿ ಇರ್ತಾನೆ. ಈಗ ಅವನು ಕೂಡ ಬ್ಲ್ಯಾಂಕಳನ್ನು ಇಷ್ಟಪಡತೊಡಗಿದ್ದ. ಅವನೀಗ ಕೊಳಲು ಊದಲು ಆರಂಭಿಸ್ತಾನೆ. ಬ್ಲ್ಯಾಂಕಾ ಕೂಡ ತನ್ನ ಸಹೋದರಿ ಜೊತೆ ಅಲ್ಲಿಗೆ ಬರ್ತಾಳೆ. ಅವಳು ಹೇಳ್ತಾಳೆ, ಇದು ತುಂಬಾನೇ ಅದ್ಭುತ ಸಮಯ. ಇವತ್ತು ನಾವು ಮತ್ತೆ ಭೇಟಿ ಆಗ್ತಿದ್ದೇವೆ. ಇವತ್ತು ಲ್ಯಾಂಟರ್ನ್ ಫೆಸ್ಟಿವಲ್. ಹೀಗಾಗಿ ನೀವು ನಮ್ಮನ್ನು ವೆಸ್ಟ್ ಲೇಕ್ಗೆ ಕರ್ಕೊಂಡು ಹೋಗಲ್ವಾ? ಗ್ಜವನ್ ಈಗ ಅವರ ಬೋಟ್ಗೆ ಬರ್ತಾನೆ. ಈಗ ಅವರಿಬ್ಬರು ಒಟ್ಟಿಗೆ ಕುಳಿತು ಹಾಡು ಹೇಳ್ತಾರೆ. ಗ್ಜವನ್ ಕೊಳಲು ನುಡಿಸುತ್ತಿದ್ದ. ಬ್ಲ್ಯಾಂಕಾಗೆ ಅರಿವಾಗುತ್ತೆ, ಇದು ಅದೇ ಧ್ವನಿ. ಇದನ್ನು ಅವನು ಹಿಂದಿನ ಜನ್ಮದಲ್ಲಿ ನುಡಿಸುತ್ತಿದ್ದ. ಕೂಡಲೇ ಅವನಿಗೆ ಕೇಳ್ತಾಳೆ, ಇದನ್ನು ನೀನು ಹೇಗೆ ನುಡಿಸುತ್ತಿದ್ದಿ? ಅವನು ಹೇಳುತ್ತಾನೆ, ನನಗೆ ಕೇವಲ ಇದನ್ನು ನುಡಿಸಬೇಕು ಅನ್ನಿಸಿ ನುಡಿಸಿದೆ ಅಷ್ಟೇ. ಈಗ ಅವರು ಖುಷಿಯಲ್ಲಿ ಸುತ್ತಮುತ್ತ ಇರುವ ನಗರವನ್ನು ನೋಡುತ್ತಾ ಹೋಗ್ತಾರೆ. ಮರುದಿನ ನಗರದ ಸೀನ್ ತೋರಿಸಲಾಗುತ್ತೆ. ಅಲ್ಲೊಬ್ಬ ವ್ಯಕ್ತಿ ಜನರಿಗೆ ಕಸರತ್ತು ಪ್ರದರ್ಶನ ಮಾಡಿ ತೋರಿಸುತ್ತಿದ್ದ. ಅಲ್ಲಿ ಶೆರಿಫ್ಲಿ ನೋಡ್ತಾನೆ, ಒಬ್ಬ ವ್ಯಕ್ತಿ ಕಳ್ಳತನ ಮಾಡ್ತಿದ್ದ. ಹೀಗಾಗಿ ಅವನನ್ನು ತಡೆದು ಬಿಡ್ತಾನೆ ಮತ್ತು ಅವನಿಗೆ ಹೇಳ್ತಾನೆ, ನೀನಿವತ್ತು ಭಾಗ್ಯಶಾಲಿ. ನನಗೊಬ್ಬನಿಗೆ ಇವತ್ತು ಸಹಾಯ ಮಾಡಬೇಕು, ಇಲ್ಲಾಂದ್ರೆ ನಿನಗೆ ಇದೇ ಸಮಯದಲ್ಲಿ ಶಿಕ್ಷೆ ಕೊಡ್ತಿದ್ದೆ. ಅಸಲಿಗೆ ಶೆರಿಫ್ಲಿ ಗ್ಜವನ್ನ ಬ್ರದರ್ ಇನ್ ಲಾ ಆಗಿದ್ದ. ಗ್ಜವನ್ ಅವನನ್ನು ಬ್ಲ್ಯಾಂಕಳಿಗೆ ಭೇಟಿಯಾಗಿಸಲು ಕರ್ಕೊಂಡು ಹೋಗುತ್ತಿದ್ದ. ಇಲ್ಲಿ ಅವನಿಗೆ ಹೇಳ್ತಾನೆ, ಈ ಜಗತ್ತು ಮೋಸಗಾರರಿಂದ ತುಂಬಿದೆ. ನೀನು ನಿನ್ನ ಸಹೋದರಿಯಂತೆ ಪಾಪದವನು. ನೀನು ಆ ಹುಡುಗಿಯನ್ನು ಮದುವೆಯಾಗಲು ಬಯಸಿದ್ದಿ. ಅವಳು ಈಗಷ್ಟೇ ತನ್ನ ಸಹೋದರಿಯೊಂದಿಗೆ ಈ ನಗರಕ್ಕೆ ಬಂದಿದ್ದಾಳೆ. ಅವಳು ನಿನ್ನೊಂದಿಗೆ ಏನಾದರೂ ಕೆಟ್ಟದನ್ನು ಮಾಡುವ ಯೋಜನೆ ಮಾಡ್ತಿಲ್ಲ ಅಲ್ವಾ? ಗ್ಜವನ್ ಹೇಳ್ತಾನೆ, ಹಾಗೇನೂ ಇಲ್ಲ. ನಾವಿಬ್ಬರು ಒಬ್ಬರನ್ನೊಬ್ಬರು ಇಷ್ಟಪಡ್ತೇವೆ. ಲೀ ಹೇಳ್ತಾನೆ, ಹಾಗೆ ನೀನು ಸರಿ ಹೇಳ್ತಿದ್ದಿ. ಯಾಕೆಂದರೆ ನಮ್ಮ ಮೇಲೆ ಮೊದಲೇ ತುಂಬಾ ಸಾಲ ಇದೆ. ಮತ್ತೆ ನೀನು ಚಿಕಿತ್ಸೆ ಕೊಡಲು ಯಾರಿಂದಲೂ ಹಣ ತಗೊಳ್ಳಲ್ಲ. ಅದರಿಂದಲೇ ನಾವು ನಮ್ಮ ಸಾಲ ತೀರಿಸಲು ಆಗಲೇ ಇಲ್ಲ. ಗ್ಜವನ್ ಈ ಮಾತುಗಳ ಮೇಲೆ ಧ್ಯಾನ ಕೊಡದೆ ಹೇಳುತ್ತಾನೆ, ಬ್ಲ್ಯಾಂಕ ನಮ್ಮನ್ನು ಹೌಸ್ ಆಫ್ ಝೂಗೆ ಬರಲು ಹೇಳಿದ್ದಾಳೆ. ಲೀ ಹೇಳ್ತಾನೆ, ಏನು ನೀನು ಮರೆತು ಬಿಟ್ಟಿಯಾ? ಆ ರೆಸ್ಟೋರೆಂಟ್ನಲ್ಲಿ 300 ಹಿತ್ತಳೆ ಚಿನ್ನದ ಸಾಲ ಇದೆ. ಅದರಿಂದ ನಾವು ಅಲ್ಲಿಗೆ ಹೋಗಲೇ ಇಲ್ಲ. ಈಗ ಇಬ್ಬರು ಯಾರ ಕಣ್ಣಿಗೆ ಬೀಳದೆ ಆ ರೆಸ್ಟೋರೆಂಟ್ಗೆ ಹೋಗಲು ಆರಂಭಿಸ್ತಾರೆ. ಆಗಲೇ ವೇಟರ್ ಅವರ ಎದುರು ಬರ್ತಾನೆ ಮತ್ತು ಹೇಳುತ್ತಾನೆ, ಇವತ್ತು ನಾನು ಧನ್ಯನಾದೆ. ನೀವಿಬ್ಬರು ಇಲ್ಲಿಗೆ ಬಂದ್ರಿ. ಇವತ್ತು ನನ್ನ ಸ್ಪೆಷಲ್ ಗೆಸ್ಟ್ ನೀವೇ. ನಾನು ಈ ವಿಷಯ ಈಗಲೇ ಬಾಸ್ಗೆ ಕೊಡ್ತಾನೆ. ಲೀ ತುಂಬಾ ಚಿಂತೆಗೊಳ್ಳುತ್ತಾನೆ. ವೇಟರ್ ಅವರಿಬ್ಬರನ್ನು ನೋಡ್ತಾಳೆ. ವರಟ ಅವರಿಬ್ಬರನ್ನು ನೋಡಿದ್ದಳು. ಹಾಗಾಗಿ ಅವಳು ಅಲ್ಲಿಗೆ ಬಂದಿದ್ದಳು. ಅವಳು ಗ್ಜವನ್ ಹತ್ತಿರ ಕೇಳ್ತಾಳೆ, ಇವನು ನಿನ್ನ ಸಹೋದರನ್ನ? ಲಿಯಲ್ಲಿ ವರಟಲನ್ನು ನೋಡಿ ತುಂಬಾ ಹೆದರಿ ಬಿಡ್ತಾನೆ. ಆದ್ದರಿಂದ ಅವನ ಕಾಲು ಜಾರಿ ಕೆಳಗೆ ಬೀಳ್ತಾನೆ. ಏಕೆಂದರೆ ಅಲ್ಲಿ ಹಿಂದಿನ ಜನ್ಮದಲ್ಲಿ ಗ್ಜವನ್ ಡಾಗ್ ಡೂಡು ಆಗಿದ್ದ. ಅವನು ಈಗ ಡಾಗ್ನಂತೆ ವರ್ತಿಸ್ತಾನೆ. ಆದರೆ ಹೇಳುತ್ತಾನೆ, ಇದು ನನ್ನ ಸ್ಪೆಷಲ್ ಡಾಗ್ ಪಿಸ್ಟ್ ಮೂವ್. ವರಟ ಅದನ್ನು ಕಂಡು ನಗಲು ಶುರು ಮಾಡ್ತಾಳೆ. ಲೀ ಹೇಳುತ್ತಾನೆ, ನನಗೆ ಹೀಗೆ ಅನಿಸ್ತಿದೆ, ನಾನು ಈ ಮೊದಲು ನಿಮ್ಮನ್ನು ಭೇಟಿಯಾದಂತೆ. ಈಗ ಮೂವರು ರೂಪ್ ಮೇಲೆ ಬರ್ತಾರೆ. ಅಲ್ಲಿ ಬ್ಲ್ಯಾಂಕ ಮೊದಲೇ ಕಾಯ್ತಿದ್ದಳು.
ಈಗ ಅವರೆಲ್ಲರೂ ಕುಳಿತು ಡಿನ್ನರ್ ಮಾಡಲು ಶುರು ಮಾಡ್ತಾರೆ. ಲೀ ಹೇಳ್ತಾನೆ, ಮಿಸ್ ಬ್ಲ್ಯಾಂಕಾ, ನೀವು ಝುವನ್ನ ಮದುವೆಯಾಗಲು ಬಯಸ್ತೀರಿ, ಆದರೆ ನೀವು ಇವನ ಜೀವನಕ್ಕೆ ಹೊಂದಿಕೊಳ್ಳುತ್ತೀರಾ? ಬ್ಲ್ಯಾಂಕಾ ಹೇಳ್ತಾಳೆ, ನಾವು ಮದುವೆ ಆಗೋದಾದರೆ ಮದುವೆ ನಂತರ ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಗುತ್ತೆ. ಅದು ಒಳ್ಳೆಯದಾಗಿದ್ದರೂ ಅಥವಾ ಕಠಿಣವಾದರೂ ನಾವು ಇಬ್ಬರು ಸೇರಿ ಅದನ್ನು ಎದುರಿಸ್ತೇವೆ. ಈಗ ಬಾಸ್ ಜಾವ ಕೂಡ ಅಲ್ಲಿಗೆ ಬರ್ತಾನೆ. ಅವನು ಇಬ್ಬರನ್ನು ನೋಡಿ ಖುಷಿಯಾಗಿ ಲೀಗೆ ಕೇಳ್ತಾನೆ, ಏನು ನಿಮಗೆ ಏನಾದರೂ ಲಾಟರಿ ಹೊಡಿತಾ ನನ್ನ ಸಾಲ ತೀರಿಸಲು ವಾಪಸ್ ಬಂದ್ರಾ? ಅವರು ಅವನಿಗೆ ಹೇಳ್ತಾರೆ, ನಾವು ನಿನ್ನ ಸಾಲ ತೀರಿಸಲು ಬರಲಿಲ್ಲ. ಅವನು ಕೋಪದಲ್ಲಿ ಹೇಳುತ್ತಾನೆ, ಇವತ್ತು ನೀವು ನನ್ನ ಹಣ ಕೊಡದೆ ಹೋದರೆ ಇಲ್ಲಿಂದ ಹೋಗುವಾಗ ನಿಮ್ಮ ಪರಿಸ್ಥಿತಿ ಚೆನ್ನಾಗಿರುವುದಿಲ್ಲ. ಒರಟಾಗಿ ಸಿಟ್ಟು ಬಂದು ಅವಳು ಅವರ ಮೇಲೆ ದಾಳಿ ಮಾಡಲು ಹೋಗ್ತಾಳೆ. ಬ್ಲ್ಯಾಂಕ್ ಅವಳನ್ನು ತಡೆದು ತನ್ನ ಬೆಲೆ ಬಾಳುವ ಹೇರ್ ಕ್ಲಿಪ್ ಕೊಡುತ್ತಾ ಹೇಳ್ತಾಳೆ, ನೀವು ನನ್ನ ಹೇರ್ ಕ್ಲಿಪ್ ಝವನ್ನ ಸಾಲದ ಬದಲಿಗೆ ಇಟ್ಟುಕೊಳ್ಳಬಹುದು. ಝವನ್ ಬ್ಲ್ಯಾಂಕಾಗಿ ಹೇಳ್ತಾನೆ, ನಾನು ನೀನು ಹೀಗೆ ಮಾಡಲು ಬಿಡುವುದಿಲ್ಲ. ಬ್ಲ್ಯಾಂಕ್ ಹೇಳ್ತಾಳೆ, ನನಗೆ ಕೇವಲ ಈ ಹೇರ್ ಪಿನ್ನ ಅವಶ್ಯಕತೆ ಇದೆ. ಇದನ್ನು ಕೇಳಿ ಶಾಪ್ನ ಓನರ್ ಖುಷಿಯಾಗ್ತಾನೆ ಮತ್ತು ಅಲ್ಲಿಂದ ಹೋಗಿ ಬಿಡ್ತಾನೆ. ಎಲ್ಲರೂ ಅಲ್ಲಿಂದ ಹೊರಟು ಬಿಡ್ತಾರೆ. ಝವನ್ ಮತ್ತು ಬ್ಲ್ಯಾಂಕ್ಗಳ ಮದುವೆ ಆಗುತ್ತೆ. ಮದುವೆಯ ಪದ್ಧತಿಯಂತೆ ಒಬ್ಬರು ಮತ್ತೊಬ್ಬರ ತಲೆಯ ಕೂದಲನ್ನು ತೆಗೆದು ಕೆಂಪು ಬಣ್ಣದ ದಾರದಿಂದ ಕಟ್ಟುತ್ತಾರೆ ಮತ್ತು ಹೇಳುತ್ತಾರೆ, ಈ ಕೆಂಪು ದಾರ ನಮ್ಮಿಬ್ಬರನ್ನು ಶಾಶ್ವತವಾಗಿ ಒಟ್ಟಿಗಿರುವಂತೆ ಮಾಡುತ್ತೆ ಮತ್ತು ಈಗ ನಾವು ನಮ್ಮ ಪೂರ್ತಿ ಜೀವನ ಒಟ್ಟಿಗಿರ್ತೇವೆ. ನಮ್ಮ ಪ್ರೀತಿ ಅಮರ. ಒರಟ ಹೊರಗಡೆ ಮಲಗಿದ್ದಳು. ಬೆಳಿಗ್ಗೆ ಬ್ಲ್ಯಾಂಕಾ ಹೊರಗೆ ಬರ್ತಾಳೆ ಮತ್ತು ಆ ರೆಡ್ ಬ್ಯಾಂಡ್ ಜೊತೆ ಇರುವ ಕೂದಲನ್ನು ಒಂದು ಬಟ್ಟೆ ಜೊತೆ ಮಣ್ಣಿನಲ್ಲಿ ಹೂತು ಇಡತೊಡಗ್ತಾಳೆ. ಅವಳು ತನ್ನ ಹೇರ್ ಪಿನ್ ಕೂಡ ಅದರಲ್ಲಿ ಇಡಲು ಯೋಚಿಸಿದ್ದಳು. ಮಾತ್ರ ಅವಳಿಗೆ ಕೆಲವು ವಿಷನ್ಗಳು ಕಾಣಿಸತೊಡಗುತ್ತವೆ. ಅದರಲ್ಲಿ ಹೇಗೆ 500 ವರ್ಷಗಳ ಹಿಂದೆ ಝವನ್ ಅವಳನ್ನು ಬಚಾವ್ ಮಾಡುತ್ತಾ ಪ್ರಾಣತ್ಯಾಗ ಮಾಡಿದ್ದ ಅನ್ನುವುದು. ಅದನ್ನು ಅವಳು ನೋಡ್ತಾಳೆ. ಅವಳ ಸ್ನೇಕ್ ಸ್ಕೆಲ್ಗಳು ಕೂಡ ಹೊರಗಡೆ ಬಂದಿದ್ದವು. ಅದರಿಂದ ಅವಳು ಎಷ್ಟು ಹೆದರ್ತಾಳೆ ಅಂದರೆ ಕೂಡಲೇ ಆ ಹೇರ್ ಪಿನ್ನ ಕೂಡ ದಫನ ಮಾಡ್ತಾಳೆ ಮತ್ತು ಪ್ರಾರ್ಥನೆ ಮಾಡಲು ಪ್ರಾರಂಭಿಸ್ತಾಳೆ. ಒರಟೆ ಕೂಡ ಅಲ್ಲಿದ್ದಳು. ಅವಳು ಹೇಳುತ್ತಾಳೆ, ಈ ಜೇಡ್ ಹೇರ್ ಪಿನ್ನ ದಫನ ಮಾಡುವುದು ಅಷ್ಟು ಒಳ್ಳೆಯದಲ್ಲ. ಬ್ಲ್ಯಾಂಕ್ ಹೇಳುತ್ತಾಳೆ, ನಾನು ಈ ಪಿನ್ನ ದಫನ ಮಾಡುತ್ತಾ ಒಂದು ಪ್ರತಿಜ್ಞೆ ಮಾಡುತ್ತಿದ್ದೇನೆ, ನನ್ನ ಶಕ್ತಿಗಳನ್ನು ಬಿಟ್ಟು ಮನುಷ್ಯ ರೂಪದಲ್ಲಿ ಜೀವನ ಸಾಗಿಸಲು, ನನ್ನ ಪತಿಯ ಸೇವೆ ಮಾಡಲು. ನಾವು ಜನರ ನಡುವೆ ಸುಖ, ಶಾಂತಿ ಮತ್ತು ನೆಮ್ಮದಿಯಿಂದ ಜೀವಿಸಬಹುದು. ಒರಟೆ ಹೇಳ್ತಾಳೆ, ನಾವು ತುಂಬಾ ಕಷ್ಟದಲ್ಲಿ ಈ ಮಾರ್ಷಲ್ ಆರ್ಟ್ಸ್ನಲ್ಲಿ ನಿಪುಣರಾಗಿದ್ದೇವೆ. ಅಷ್ಟು ಸುಲಭದಲ್ಲಿ ಇದೆಲ್ಲ ತ್ಯಾಗ ಮಾಡುವುದು ಒಳ್ಳೆಯದಲ್ಲ. ಹೀಗಾಗಿ ನಾನು ಈಗಲೇ ಇವುಗಳನ್ನು ಬಳಸ್ತೇನೆ. ಬ್ಲ್ಯಾಂಕ್ ಹೇಳುತ್ತಾಳೆ, ನೀನು ನನಗೆ ಕಷ್ಟಗಳು ಸಿಗುವಂತೆ ಮಾಡದಿದ್ದರೆ ಒಳ್ಳೆಯದು. ಯಾಕೆಂದರೆ ಈ ಜಾದು ನಮಗೆ ಯಾವಾಗಲೂ ತೊಂದರೆ ತಂದು ಒಡುತ್ತೆ. ಒರಟೆಗೆ ಅವಳ ಮಾತುಗಳು ಇಷ್ಟವಾಗುವುದಿಲ್ಲ. ಕೋಪದಿಂದ ಅವಳು ಅಲ್ಲಿಂದ ಹೋಗಿಬಿಡ್ತಾಳೆ. ಈಗ ಬ್ಲ್ಯಾಂಕ್ ಝವನ್ ಜೊತೆ ಅದೇ ಮನೆಯಲ್ಲಿ ವಾಸಿಸ್ತಾಳೆ. ಇಬ್ಬರು ಮತ್ತೊಬ್ಬರ ಜೊತೆ ಖುಷಿಯಾಗಿದ್ದರು. ಒರಟೆ ಕೂಡ ಅವರ ಜೊತೆ ಇರ್ತಾಳೆ. ಅವರು ಒಂದು ಫ್ಯಾಮಿಲಿ ಥರ ಇರ್ತಾರೆ. ತುಂಬಾ ಸಂತೋಷದಿಂದ ಇರ್ತಾರೆ. ಅವರು ನೋಡಿದಾಗ ಅವರ ಮನೆ ಎದುರು ಹಲವಾರು ಜನರು ಸೇರಿದ್ದರು. ಒಬ್ಬ ವ್ಯಕ್ತಿ ಹೇಳ್ತಾನೆ, ಇಡೀ ನಗರದಲ್ಲಿ ಒಂದು ವೈರಸ್ ಹರಡಿದೆ. ನನ್ನ ಪತ್ನಿ ಅಚಾನಕ್ಕಾಗಿ ವಾಂತಿ ಮಾಡುತ್ತಾ ಬಿದ್ದಳು. ಎಲ್ಲರ ಜೊತೆ ಹೀಗೆ ಆಗ್ತಿದೆ. ಝವನ್ ಒಬ್ಬಳು ಮಹಿಳೆನ ಪರೀಕ್ಷೆ ಮಾಡ್ತಾನೆ ಮತ್ತು ಅಕ್ಯುಪಂಕ್ಚರ್ ಸಹಾಯದಿಂದ ವಾಪಸ್ಸು ಬಿದ್ದ ಮಹಿಳೆನ ಪ್ರಜ್ಞೆಗೆ ತರ್ತಾನೆ. ಈಗ ಜನರು ಅವನನ್ನು ತಮ್ಮ ಜೊತೆ ಉಳಿದವರ ಚಿಕಿತ್ಸೆ ಮಾಡಲು ಕರೆದುಕೊಂಡು ಹೋಗ್ತಾರೆ. ರಾತ್ರಿ ವೇಳೆ ಝವನ್ ಬ್ಲ್ಯಾಂಕಾಗಿ ಹೇಳ್ತಾನೆ, ಆ ವೈರಸ್ ಹೇಗೆ ಬಂತು ಅನ್ನೋದು ತಿಳಿದಿಲ್ಲ. ಅದಕ್ಕಾಗಿ ಯಾವುದೇ ಔಷಧಿ ದವಾಖಾನೆಗಳು ಸಹಾಯ ಮಾಡ್ತಿಲ್ಲ. ಇದಕ್ಕೆ ಯಾವುದೇ ಪರಿಹಾರವಿಲ್ಲ. ಬ್ಲ್ಯಾಂಕ್ ಹೇಳ್ತಾಳೆ, ನೀನು ಜನರಿಗೆ ಯಾವ ಔಷಧಿ ಕೊಡ್ತಿದ್ದಿ, ಅದು ಅವರನ್ನು ಗುಣಮುಖರನ್ನಾಗಿ ಮಾಡ್ತಿಲ್ಲ. ಝವನ್ ಹೇಳುತ್ತಾನೆ, ಒಳ್ಳೆಯ ಔಷಧಿ ಮಾಡಲು ಮುಖ್ಯವಾದ ಗಿಡಮೂಲಿಕೆಗಳು ಬೇಕಾಗುತ್ತವೆ. ಸಾಮಾನ್ಯ ಜನರು ಅವರ ಹತ್ತಿರ ಹಣವಿಲ್ಲ. ಅವರು ಅಂಥ ಔಷಧಿ ಹೇಗೆ ಖರೀದಿ ಮಾಡಬಹುದು? ಗಿಡಮೂಲಿಕೆ ಅಂಗಡಿಗಳಲ್ಲಿ ಔಷಧಿಗಳ ಬೆಲೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಹೋಗ್ತಿದೆ. ಗಿಡಮೂಲಿಕೆ ಅಂಗಡಿಗಳ ಜನರಿಗೆ ಕೇವಲ ಹಣ ಮಾಡೋ ದುರಸೆ ಹೆಚ್ಚಾಗಿದೆ. ಅವರಿಗೆ ಸಾಮಾನ್ಯ ಜನರು ಸತ್ತರೂ ಬದುಕಿದರೂ ಯಾವುದೇ ನಷ್ಟವಿಲ್ಲ. ಬ್ಲ್ಯಾಂಕ್ ಹೇಳ್ತಾಳೆ, ಇದು ಒಳ್ಳೆಯದಲ್ಲ. ಝವನ್ ಹೇಳ್ತಾನೆ, ನಾವು ನಮ್ಮದೇ ಒಂದು ಗಿಡಮೂಲಿಕೆ ಅಂಗಡಿ ತೆರೆದರೆ ಎಷ್ಟು ಒಳ್ಳೆಯದಾಗಿರುತ್ತೆ. ಮಾತ್ರ ಅದಕ್ಕಾಗಿ ಹೆಚ್ಚಿನ ಹಣದ ಅವಶ್ಯಕತೆ ಇದೆ. ಅತ್ತ ಒರಟೆಗೆ ಈ ಕಾಯಿಲೆಗೆ ಕಾರಣ ಗೊತ್ತಾಗಿ ಹೋಗಿತ್ತು. ಹಾಗಾಗಿ ಬ್ಲ್ಯಾಂಕ್ಗಳನ್ನು ಒಂದು ಬಾವಿ ಹತ್ತಿರ ಕರ್ಕೊಂಡು ಹೋಗ್ತಾಳೆ. ಆ ಬಾವಿಯಲ್ಲಿ ವಿಷ ಹಾಕಲಾಗಿತ್ತು. ಅವಳು ಹೇಳುತ್ತಾಳೆ, ಯಾರು ಇದರಲ್ಲಿ ವಿಷ ಸೇರಿಸಿರಬೇಕು, ಹಾಗಾಗಿ ಈ ರೋಗ ಹರಡುತ್ತಿದೆ. ಈ ಇಲಾಖೆ ಎಲ್ಲ ಬಾವಿಗಳ ನೀರಿಗೆ ವಿಷ ಹಾಕಲಾಗಿದೆ. ಈಗ ಒಬ್ಬ ಮಾಸ್ಟರ್ ತಾವಷ್ಟಿನ ನೋಡ್ತೇವೆ. ಅವನ ಮುಖ ಇಲ್ಲಿಯಂತೆ ಇರುತ್ತೆ. ಅಸಲಿಗೆ ಅವನೇ ಬಾವಿಗಳ ನೀರಿಗೆ ವಿಷ ಸೇರಿಸಿದ್ದ. ಅವನನ್ನು ಒಮ್ಮೆ ನೋಡಿದ ಒರಟ ಅವನನ್ನು ಫಾಲೋ ಮಾಡುತ್ತಾ ಹೋಗಿದ್ದಳು. ಅವನು ನಗರದಲ್ಲಿ ತಿರುಗಾಡುತ್ತಿದ್ದ. ಹೀಗಾಗಿ ಅವಳಿಗೂ ಇದು ಗೊತ್ತಾಗಿತ್ತು. ಕೆಲವು ಜನರು ಬಂದು ಅವನ ಹತ್ತಿರ ಈ ರೋಗಕ್ಕೆ ಔಷಧಿ ಕೇಳಲು ಪ್ರಾರಂಭಿಸ್ತಾರೆ ಮತ್ತು ಹೇಳುತ್ತಾರೆ, ನಾವು ಕೇಳಿದ್ದೇವೆ ನಿಮ್ಮ ಔಷಧಿಯಿಂದ ಮಹಾಮಾರಿ ಪ್ಲೇಗ್ನಂಥ ರೋಗಗಳು ಕೂಡ ಗುಣವಾಗುತ್ತವೆ. ತಾವಷ್ಟಿ ಹೇಳ್ತಾನೆ, ನನ್ನ ಔಷಧಿಗಳನ್ನು ನೀವು ಈಸ್ಟ್ ಗೇಟ್ ವಾಟರ್ ಮಾರ್ಕೆಟ್ ನನ್ನ ಶಾಪ್ನಿಂದ ಪಡೆದುಕೊಳ್ಳಬಹುದು. ಬ್ಲ್ಯಾಂಕಾಗಿ ಅವನ ಮೇಲೆ ಸಂಶಯ ಮೂಡುತ್ತೆ. ಮಾಸ್ಟರ್ ತಾವಷ್ಟಿ ಒಬ್ಬ ರೆಡ್ ವುಮನ್. ಅವನು ಹಣಕ್ಕಾಗಿ ಈ ಕೆಲಸ ಮಾಡಿದ್ದಾನೆ. ಮರುದಿನ ಅವನು ತನ್ನ ಶಾಪನ್ನು ಓಪನ್ ಮಾಡ್ತಾನೆ. ಅವನ ಔಷಧಿಯ ಬೆಲೆ 1000 ಇಟ್ಟಿದ್ದ.
ಮತ್ತು ಅವನ ಶಾಪ್ ಹತ್ತಿರ ಹಲವಾರು ಜನರು ಗುಂಪುಗೂಡಿದ್ದರು. ಎಲ್ಲ ಜನರು ತಮ್ಮ ತಮ್ಮವರನ್ನು ಉಳಿಸಿಕೊಳ್ಳಲು ತಮ್ಮ ಹಣ ಕೊಡಲು ತಯಾರಿದ್ದರು. ಬ್ಲ್ಯಾಂಕಾ ಕೂಡ ತನ್ನ ಸಹೋದರಿ ಜೊತೆ ಅಲ್ಲಿಗೆ ಬಂದಿದ್ದಳು. ಅವಳು ಕೋಪದಲ್ಲಿ ಹೇಳುತ್ತಾಳೆ, ಇವನು ಮೊದಲು ಇದ್ದ ಬಾವಿಗಳಲ್ಲಿ ವಿಷ ಸೇರಿಸಿದ ಮತ್ತು ಅದಕ್ಕೆ ಪರಿಹಾರವಾಗಿ ಔಷಧಿ ಮಾರುತ್ತಿದ್ದಾನೆ. ವಾಸ್ತವವಾಗಿ ವರಟ ತಾವಷ್ಟೇ ವಿಚಾರವನ್ನು ಬ್ಲ್ಯಾಂಕಾಳಿಗೆ ಹೇಳಿದ್ದಳು. ವರಟ ಹೇಳ್ತಾಳೆ, ನಾವು ಇವನಿಗೆ ಬುದ್ಧಿ ಕಲಿಸಬೇಕು. ನೀನು ಇವನ ಗಮನ ತಪ್ಪಿಸು, ನಾನು ಅವನಿಗೆ ಬುದ್ಧಿ ಕಲಿಸ್ತೇನೆ. ನಂತರ ಅವಳು ನೀರಿನೊಳಗೆ ಹೋಗ್ತಾಳೆ. ತಾವಷ್ಟೇ ಹಲವಾರು ಚಿನ್ನದ ನಾಣ್ಯಗಳನ್ನು ಒಟ್ಟುಗೂಡಿಸಿದ್ದ. ಬ್ಲ್ಯಾಂಕಾ ಅಲ್ಲಿ ತನ್ನ ಧ್ವನಿಯಿಂದ ಜೋರಾಗಿ ಗಾಳಿ ಬೀಸುವಂತೆ ಮಾಡ್ತಾಳೆ. ರೆಡ್ ಡೆಮನ್ಗೆ ಅರಿವಾಗುತ್ತೆ ಅವಳು ಸ್ನೇಕ್ ಡೆಮನ್ ಅನ್ನುವುದು. ವರಟ ತನ್ನ ಶಕ್ತಿಯಿಂದ ರೆಡ್ ಡೆಮನ್ನ ಚಿನ್ನದ ನಾಣ್ಯಗಳು ಮತ್ತು ಆಂಟಿಡೋಟ್ ಔಷಧಿ ಕೂಡ ಕದ್ದು ಬಿಡ್ತಾಳೆ. ರೆಡ್ ಡೆಮನ್ ಬ್ಲ್ಯಾಂಕನ ನೋಡಿ ತುಂಬಾ ಹೆದರಿಬಿಟ್ಟಿದ್ದ. ಹೀಗಾಗಿ ಅವನು ಅಲ್ಲಿಂದ ಓಡಿಬಿಡ್ತಾನೆ. ಬ್ಲ್ಯಾಂಕಾ ಝವನ್ಗೆ ಆಂಟಿಡೋಟ್ ಮತ್ತು ಚಿನ್ನದ ನಾಣ್ಯಗಳನ್ನು ಕೊಡ್ತಾಳೆ. ಝವನ್ ಅವಳಿಗೆ ಥ್ಯಾಂಕ್ಸ್ ಹೇಳ್ತಾನೆ. ಬ್ಲ್ಯಾಂಕಾ ಹೇಳ್ತಾಳೆ, ನನ್ನ ಸಹೋದರಿ ಅವಳ ಜೀವಮಾನದಲ್ಲಿ ಒಟ್ಟುಗೂಡಿಸಿದ ಹಣ ಇದು. ನೀನೊಂದು ಔಷಧಿ ಅಂಗಡಿ ತೆರೆಯಲು ಬಯಸಿದ್ದಿ, ಇನ್ನು ನಿನ್ನ ಕನಸು ಪೂರ್ತಿಯಾಗುತ್ತೆ. ಝವನ್ ಹೇಳ್ತಾನೆ, ನಾನು ಫಾರ್ಮಸಿ ತೆರೆಯಲು ಬಯಸಿದ್ದರೆ ನಾವೇ ಅದನ್ನು ನೋಡಿಕೊಳ್ಳಲು ಇನ್ನು 100 ನಾಣ್ಯಗಳ ಅವಶ್ಯಕತೆ ಇದೆ. ವರಟ ಹೊರಗೆ ಕುಳಿತು ಇದೆಲ್ಲ ಕೇಳುತ್ತಿದ್ದಳು. ಅವಳು ಯೋಚನೆ ಮಾಡ್ತಾಳೆ, ಈ ನಗರದ ಮ್ಯಾಜಿಸ್ಟ್ರೇಟ್ನ ಆಫೀಸ್ನಲ್ಲಿ ಬೇಕಾದಷ್ಟು ಖಜಾನೆ ಇದೆ. ನಾನು ಅದರಲ್ಲಿ ಸ್ವಲ್ಪ ತಗೊಂಡ್ರೆ ಯಾರಿಗೆ ತಾನೇ ಗೊತ್ತಾಗುತ್ತೆ. ವರಟ ಈಗ ಸಣ್ಣ ಹಾವಿನ ರೂಪದಲ್ಲಿ ಮ್ಯಾಜಿಸ್ಟ್ರೇಟ್ ಮನೆಗೆ ಹೋಗ್ತಾಳೆ. ಅಲ್ಲಿ ಅವಳು ಖಜಾನೆ ಹುಡುಕಲು ಪ್ರಾರಂಭ ಮಾಡ್ತಾಳೆ. ಅವಳಿಗೆ ಅಲ್ಲಿ ಖಜಾನೆ ಕಾಣಿಸುತ್ತೆ. ಅದನ್ನು ಅಲ್ಲಿ ಒಂದು ಚೀಲದಲ್ಲಿ ಪ್ಯಾಕ್ ಮಾಡ್ತಾಳೆ ಹಾಗೂ ಸಾಕ್ಷಿಯಾಗಿ ರೆಡ್ ಡೆಮನ್ನ ಚೀಲದ ಗಂಟು ಅಲ್ಲಿ ಬಿಸಾಡ್ತಾಳೆ. ಯಾಕಂದ್ರೆ ಆ ಕಳ್ಳತನದ ಸಂಶಯ ರೆಡ್ ಡೆಮನ್ ಮೇಲೆ ಹೋಗಲಿ ಅಂತ. ಮರುದಿನ ಝವನ್ ಮತ್ತು ಬ್ಲ್ಯಾಂಕಾ ಫಾರ್ಮಸಿ ತೆರೆಯುವ ಕೆಲಸ ಪ್ರಾರಂಭ ಮಾಡಿದ್ದರು. ಅದರಲ್ಲಿ ಹಳ್ಳಿಯ ಹಲವಾರು ಜನರು ಅವರಿಗೆ ಸಹಾಯ ಮಾಡ್ತಿದ್ದರು. ಬ್ಲ್ಯಾಂಕಾ ವರಟಳಿಗೆ ಕೇಳ್ತಾಳೆ, ನೀನು ಇನ್ನೂ ಹೆಚ್ಚಿನ ಹಣ ಎಲ್ಲಿಂದ ತಂದೆ? ಮಾತ್ರ ಅವಳು ಬ್ಲ್ಯಾಂಕಾಗೆ ಏನು ಹೇಳುವುದಿಲ್ಲ. ಝವನ್ ಈಗ ಬ್ಲ್ಯಾಂಕಾ ಹತ್ತಿರ ಬರ್ತಾನೆ ಮತ್ತು ಹೇಳ್ತಾನೆ, ನಮ್ಮ ಫಾರ್ಮಸಿ ಹೆಸರು ಏನು ಇಡಬಹುದು? ಬ್ಲ್ಯಾಂಕಾಗೆ ಹಳೆ ಝವನ್ನ ಮಾತುಗಳು ನೆನಪಿಗೆ ಬರುತ್ತವೆ. ಝವನ್ ಆಗಿ ಹೇಳಿದ್ದ ಅವನು ವೈದ್ಯ ಆದಾಗ ಅವನ ಫಾರ್ಮಸಿ ಹೆಸರು ಹಾಲ್ ಆಫ್ ಪ್ರೊಟೆಕ್ಷನ್ ಆಗಿರುತ್ತೆ. ಹೀಗಾಗಿ ಬ್ಲ್ಯಾಂಕಾ ಅವನಿಗೆ ಹೇಳ್ತಾಳೆ, ನಾವು ನಮ್ಮ ಫಾರ್ಮಸಿ ಹೆಸರು ಹಾಲ್ ಆಫ್ ಪ್ರೊಟೆಕ್ಷನ್ ಇಡಬಹುದು. ಝವನ್ಗೆ ಈ ಹೆಸರು ಇಷ್ಟ ಆಗುತ್ತೆ. ಅವನು ಹೇಳ್ತಾನೆ, ನನಗೆ ಗೊತ್ತಾಗಿದೆ, ಆ ಮಹಾಮಾರಿಯ ರೋಗವನ್ನು ಗುಣ ಮಾಡುವ ಗಿಡಮೂಲಿಕೆ ಅದು ಹತ್ತಿರದ ಒಂದು ಬೆಟ್ಟದ ಮೇಲೆ ಬೆಳೆಯುತ್ತೆ. ಈಗ ಇಬ್ಬರು ಅದಕ್ಕೆ ಪರಿಹಾರವಾಗಿ ಆ ಹರ್ಪ್ ಅಂದರೆ ಗಿಡಮೂಲಿಕೆಯನ್ನು ಹುಡುಕಲು ಹೋಗ್ತಾರೆ. ಝವನ್ ಅಪಾಯ ಲೆಕ್ಕಿಸದೆ ಬೆಟ್ಟದ ಮೇಲೆ ಹತ್ತುತ್ತಿದ್ದ. ಬ್ಲ್ಯಾಂಕಾ ಅವನನ್ನು ಕೇರ್ಫುಲ್ ಆಗಿರಲು ಹೇಳುತ್ತಾಳೆ. ಅವನು ಆ ಹರ್ಬ್ನ ಒಟ್ಟುಗೂಡಿಸ್ತಾನೆ. ಆದರೆ ಮತ್ತೊಂದು ಹರ್ಬ್ ಕೂಡ ಹಿಡಿಯಲು ಹೋದಾಗ ಅದು ಅವನ ಕೈಗೆ ಸಿಗದ ದೂರದಲ್ಲಿತ್ತು. ಅವನ ಕೈ ಅಲ್ಲಿಗೆ ತಲುಪಲ್ಲ. ಆಗ ಅವನು ಹಗ್ಗವನ್ನು ಸೊಂಟದಿಂದ ತೆಗೆದು ಕೈಯಲ್ಲಿ ಹಿಡಿತಾನೆ ಮತ್ತು ಬೀಸುವ ಗಾಳಿಯ ಜೊತೆ ಕೆಳಗೆ ಬೀಳತೊಡಗ್ತಾನೆ. ಅವನ ಕೈ ಕೂಡ ತಪ್ಪುತ್ತೆ. ಬ್ಲ್ಯಾಂಕಾ ಅವನನ್ನು ಹಿಡಿಯೋ ಪ್ರಯತ್ನ ಮಾಡ್ತಾಳೆ. ಆದರೆ ಅವಳಿಗೆ ಅವನನ್ನು ಹಿಡಿಯಲು ಸಾಧ್ಯವಾಗದೆ ಅವಳು ಕೂಡ ನೀರಿಗೆ ಹಾರ್ತಾಳೆ. ತನ್ನ ಮ್ಯಾಜಿಕ್ನಿಂದ ಅವನ ಬೆನ್ನಿನ ಮೇಲೆ ಜಾದೂ ರೆಕ್ಕೆಗಳು ಮೂಡುವಂತೆ ಮಾಡುತ್ತಾಳೆ. ಇದರಿಂದ ಇಬ್ಬರು ಪಾರಾಗ್ತಾರೆ. ಝವನ್ ತುಂಬಾನೇ ಖುಷಿ ಆಗ್ತಾನೆ ಅವರು ಹಾರುತ್ತಿದ್ದಾರೆ ಅಂತ. ಬ್ಲ್ಯಾಂಕಾ ಹೇಳ್ತಾಳೆ, ಇದೆಲ್ಲ ನಿನ್ನ ಕೇರ್ಲೆಸ್ ಕಾರಣದಿಂದ ಆಗ್ತಿದೆ. ಈಗ ಇಬ್ಬರು ಒಟ್ಟಿಗೆ ತುಂಬಾನೇ ಸಮಯದ ತನಕ ಹಾರ್ತಾರೆ. ಝವನ್ಗೆ ಅನಿಸುತ್ತೆ ಇದೆಲ್ಲ ಪರ್ವತದ ದೇವರು ಮಾಡಿರಬೇಕು. ಹೀಗಾಗಿ ಅವನು ಅದಕ್ಕೆ ಧನ್ಯವಾದಗಳು ಹೇಳ್ತಾನೆ. ಮತ್ತೊಂದು ಕಡೆ ಶೆರೀಫ್ ಲೀನ ತೋರಿಸಲಾಗುತ್ತೆ. ಅವನು ಮ್ಯಾಜಿಸ್ಟ್ರೇಟ್ನ ಆಫೀಸ್ನಲ್ಲಿದ್ದ ಮತ್ತು ತುಂಬಾನೇ ಚಿಂತಾಕ್ರಾಂತನಾಗಿದ್ದ. ಹಾಗಾದರೆ ಕಳ್ಳತನ ಯಾರು ಮಾಡಿರಬಹುದು? ಮತ್ತು ಅವನಿಗೆ ಇಷ್ಟರ ತನಕ ಯಾವುದೇ ಸಾಕ್ಷಿ ಕೂಡ ಸಿಕ್ಕಿರುವುದಿಲ್ಲ. ಅಲ್ಲಿಗೆ ಈಗ ಮಾಂಕ್ ಕೂಡ ಬರ್ತಾನೆ. ಅವನು ಜಿಮ್ಷನ್ ಟೆಂಪಲ್ನ ಪೂಜಾರಿ ಪಹಾಯ ಆಗಿದ್ದ. ಅವನನ್ನು ಈ ಕಳ್ಳತನದ ಮೇಲೆ ತನಿಖೆ ಮಾಡಲು ವಿಶೇಷವಾಗಿ ಕರೆಯಲಾಗಿತ್ತು. ಲೀ ಅವನನ್ನು ಸ್ವಾಗತ ಮಾಡ್ತಾನೆ. ಪಹಾಯ ಡೆಮನ್ಸ್ನ ದ್ವೇಷ ಮಾಡ್ತಿದ್ದ. ಅವನು ಡೆಮನ್ಸ್ ಮನುಷ್ಯರ ನಡುವೆ ವಾಸಿಸಲಿ ಅಂತ ಯಾವತ್ತೂ ಇಷ್ಟಪಡುತ್ತಿರಲಿಲ್ಲ. ಈಗ ಅವನು ಖಜಾನೆ ರೂಮಿಗೆ ಬರ್ತಾನೆ. ಅಲ್ಲಿ ಕಳ್ಳತನ ಆಗಿತ್ತು. ಪಹಾಯ್ ತನ್ನ ಜಾದು ಮುತ್ತನ್ನು ಆಕ್ಟಿವೇಟ್ ಮಾಡ್ತಾನೆ. ಅದೊಂದು ಡಿವೈನ್ ಬೀಸ್ಟ್ಗೆ ಬದಲಾಗುತ್ತೆ. ಅದೀಗ ಡಾಗ್ ಫಾರ್ಮ್ ಅಲ್ಲಿ ಇರುತ್ತೆ. ಅದರ ಹೆಸರು ಗೋಲ್ಡ್ ಆಗಿತ್ತು. ಅದಲ್ಲಿ ಆಗ್ರಣಿಸುತ್ತಾ ಅಲ್ಲಿ ಒಂದು ಕಡೆ ಬಿದ್ದಿರುವ ಚೀಲವನ್ನು ನೋಡುತ್ತೆ. ಅದನ್ನು ಗ್ರೀನ್ ಸ್ನೇಕ್ ವರಟ ಅಲ್ಲಿ ಬಿಟ್ಟಿದ್ದಳು. ಅದರಲ್ಲಿ ಬರೆಯಲಾಗಿತ್ತು ಮಾಸ್ಟರ್ ಆಫ್ ಮಿಡ್ ನೈಟ್. ಅದು ರೆಡ್ ಡೆಮನ್ನ ಹೆಸರು ಆಗಿತ್ತು. ಆದರೆ ಲೀ ಕೂಡ ಇದರ ಬಗ್ಗೆ ಈ ಮೊದಲು ಕೂಡ ಕೇಳಿರಲಿಲ್ಲ. ಅತ್ತ ಝವನ್ ಕೂಡ ಪ್ಲೇಗ್ ಅಂತ ಮಹಾಮಾರಿಗೆ ಔಷಧಿ ತಯಾರಿಸಿದ್ದ. ಅದನ್ನು ಅವನು ಫ್ರೀಯಾಗಿ ಎಲ್ಲ ಜನರಿಗೂ ಕೊಡುತ್ತಿದ್ದ. ಇದನ್ನು ರೆಡ್ ಡೆಮನ್ ನೋಡಿ ಹೇಳ್ತಾನೆ, ಸ್ನೇಕ್ ಡೆಮನ್, ನಿನ್ನಿಂದಾಗಿ ನನ್ನ ಬಿಸ್ನೆಸ್ ಹಾಳಾಯಿತು. ಆದರೆ ನಾನು ನಿನ್ನ ಸತ್ಯ ವಿಷಯ ಎಲ್ಲರ ಎದುರು ತಂದು ಬಿಡ್ತೇನೆ. ಈ ಮಹಾಮಾರಿ ಅಂತ್ಯ ಆದ ಹಾಗೆ ನಗರದಲ್ಲಿ ಒಂದು ನಾಟಕವನ್ನು ಆಯೋಜಿಸಲಾಗಿತ್ತು. ಅಲ್ಲಿಗೆ ಎಲ್ಲ ಜನರು ಬಂದಿದ್ದರು. ಈ ಶೋನಲ್ಲಿ ಜೇಡ್ ವರ್ಕ್ಶಾಪ್ನ ಲೇಡಿ ಫಾಕ್ಸ್ ಡೆಮನ್ ಪರ್ಫಾರ್ಮೆನ್ಸ್ ಕೊಡ್ತಿದ್ದಳು. ಈಗ ಅವಳು ನಾಟಕ ತೋರಿಸುವ ಕೆಲಸ ಮಾಡ್ತಿದ್ದಳು. ಬ್ಲ್ಯಾಂಕಾ ಅವಳನ್ನು ಕಂಡು ದಂಗಾಗಿ ಬಿಡ್ತಾಳೆ. ಆದರೆ ಎಲ್ಲರಿಗೂ ಫಾಕ್ಸ್ ಡೆಮನ್ನ ಶೋ ತುಂಬಾನೇ ಇಷ್ಟ ಆಗುತ್ತೆ. ಎಲ್ಲರೂ ಖುಷಿಯಾಗಿದ್ದರು. ಮರುದಿನ ಝವನ್ ತನ್ನ ಫಾರ್ಮಸಿ ಬಂದ್ ಮಾಡಿ ವಾಪಸ್ ಮರಳುತ್ತಿದ್ದ. ಆಗ ರೆಡ್ ಡೆಮನ್ ಅವನ ಹತ್ತಿರ ಬರ್ತಾನೆ. ಅವನು ಝವನ್ನ ಹೆದರಿಸುತ್ತಾ ಹೇಳುತ್ತಾನೆ, ನಿನ್ನ ಮನೆಯ ಮೇಲೆ ರಾಕ್ಷಸರ ಕರೆ ನೆರಳು ಇದೆ. ಝವನ್ ಅವನ ಮಾತುಗಳ ಮೇಲೆ ವಿಶ್ವಾಸ ಬಿಡುವುದಿಲ್ಲ. ಆದರೆ ಅವನು ಒಂದು ತಾಯಿತನ್ನು ಬಲವಂತವಾಗಿ
ಅವನ ಬ್ಯಾಗ್ನಲ್ಲಿ ಇಟ್ಟು ಬಿಡ್ತಾನೆ. ಅದು ಡೆಮನ್ನ ಅಸಲಿ ರೂಪಕ್ಕೆ ತರುತ್ತಿತ್ತು. ಅದರಿಂದ ಅವನು ಖುಷಿಯಾಗುತ್ತಿದ್ದ, ಯಾಕೆಂದರೆ ವೈಟ್ ಸ್ನೇಕ್ನ ಅಸಲೆತ್ತು ಎಲ್ಲರ ಎದುರು ಬರಲಿತ್ತು. ಝವನ್ ಮನೆಗೆ ಬಂದಾಗ ಬ್ಲ್ಯಾಂಕಾ ಆ ತಾಯ್ತ ನೋಡಿ ಆಶ್ಚರ್ಯಗೊಳ್ತಾಳೆ. ಅವಳು ತಲೆ ತಿರುಗಿದಂತೆ ನಾಟಕ ಮಾಡುತ್ತಾ ಆ ಬ್ಯಾಗ್ನ ದೂರಕ್ಕೆ ಹೋಗಿ ಬೀಳುವಂತೆ ಮಾಡ್ತಾಳೆ. ತನ್ನ ಸಹೋದರತ್ತ ಸನ್ನೆ ಮಾಡ್ತಾಳೆ. ಅದರಿಂದ ಹೊರಟ ತನ್ನ ಮ್ಯಾಜಿಕ್ ಪವರ್ನಿಂದ ಆ ತಾಯ್ತವನ್ನು ನಷ್ಟ ಮಾಡ್ತಾಳೆ. ಬ್ಲ್ಯಾಂಕಾ ನಾಟಕ ಮಾಡುತ್ತಿದ್ದಳು ಮತ್ತು ಅವನ ಗಮನ ಆತ ಹೋಗದಂತೆ ಮಾಡ್ತಾಳೆ. ಹೊರಟ ಕೊನೆಗೂ ಆ ತಾಯ್ತವನ್ನು ನಷ್ಟ ಮಾಡ್ತಾಳೆ. ಅವಳಿಗೆ ಸಿಟ್ಟು ಬರುತ್ತಿತ್ತು. ಅವಳು ನೇರವಾಗಿ ಕೇಳ್ತಾಳೆ, ಈ ತಾಯ್ತ ಎಲ್ಲಿಂದ ಬಂತು? ಅವನು ಹೇಳುತ್ತಾನೆ, ದಾರಿಯಲ್ಲಿ ನನಗೆ ಒಬ್ಬ ವ್ಯಕ್ತಿ ಇದನ್ನು ಕೊಟ್ಟ. ಅವನ ಮುಖ ಇಲಿಯಂತೆ ಇತ್ತು ಮತ್ತು ಅವನು ಹೇಳುತ್ತಿದ್ದ, ನಮ್ಮ ಮನೆಯಲ್ಲಿ ಡೆಮನ್ಸ್ ಇವೆ, ಆದರೆ ನಾನು ಅವನ ಮಾತನ್ನು ತಳ್ಳಿ ಹಾಕಿದೆ. ಹೊರಟಳಿಗೆ ಅರಿವಾಗುತ್ತೆ ಇದು ಬೇರೆ ಯಾರೋ ಅಲ್ಲ, ಅದೇ ರೆಡ್ ಡೆಮನ್. ಹೀಗಾಗಿ ಅವಳು ಅವನನ್ನು ರಾತ್ರಿ ಹುಡುಕ್ತಾ ಹೋಗ್ತಾಳೆ. ಅವಳು ಮುಖವಾಡ ಧರಿಸಿ ಅವನನ್ನು ಹಿಂಬಲಿಸುತ್ತಾ ಹೋಗುತ್ತಿರ್ತಾಳೆ. ಮಾತ್ರ ಮಾಂಕ್ ಪಾಯ್ ಕೂಡ ಅವನ ಹಿಂದೆ ಇದ್ದ ಮತ್ತು ಆ ಗೋಲ್ಡಿ ಬೀಸ್ಟ್ ಹುಲಿಯ ರೂಪಕ್ಕೆ ಬದಲಾಗುತ್ತೆ ಹಾಗೂ ಆ ರೆಡ್ ಡೆಮನ್ ಹಿಡಿದು ಬಿಡುತ್ತೆ. ಮಾಂಗ್ ಪಾಯ್ ಕೂಡ ಅಲ್ಲಿಗೆ ಬರ್ತಾನೆ. ರೆಡ್ ಡೆಮನ್ ಹೇಳ್ತಾನೆ, ನಾನು ಮ್ಯಾಜಿಸ್ಟ್ರೇಟ್ ರೂಮಿನಿಂದ ಕಳ್ಳತನ ಮಾಡಲೇ ಇಲ್ಲ. ಪಾಯ್ ಹೇಳ್ತಾನೆ, ನೀನು ಒಂದು ಬಾರಿ ನನ್ನಿಂದ ತಪ್ಪಿಸಿಕೊಂಡು ಓಡಿದ್ದೆ. ಒಂದು ವೇಳೆ ನೀನು ಅಲ್ಲಿ ಕಳ್ಳತನ ಮಾಡ್ತಿದ್ರೆ ನಿನ್ನ ಕೈ ಚೀಲ ಹೇಗೆ ಬಿದ್ದಿತ್ತು? ಅವನು ಹೇಳ್ತಾನೆ, ನನ್ನ ಸಿಲುಕಿಸಲಾಗಿದೆ. ಪಾಯ್ ಹೇಳ್ತಾನೆ, ನೀನು ಡೆಮನ್, ಎಲ್ಲ ಡೆಮನ್ಗಳ ಅಂತ್ಯವಾಗುವುದು ಅವಶ್ಯ. ಮತ್ತು ಅವನು ರೆಡ್ ಡೆಮನ್ ಕೊಲ್ಲಲು ಪ್ರಾರಂಭಿಸ್ತಾನೆ. ರೆಡ್ ಡೆಮನ್ ಹೇಳ್ತಾನೆ, ಇಲ್ಲಿ ಮತ್ತೊಬ್ಬರು ಡೆಮನ್ ಕೂಡ ಇದ್ದಾರೆ. ಹೊರಟೆ ಕೂಡ ಇದನ್ನು ನೋಡುತ್ತಿರ್ತಾಳೆ. ಅವಳು ಮಾಂಕ್ಗೆ ಹೆದರುವುದಿಲ್ಲ. ಅವಳು ಮಾಂಕ್ನ ಎದುರು ಬಂದು ಅವನ ಮೇಲೆ ಅಟ್ಯಾಕ್ ಮಾಡಲು ಪ್ರಾರಂಭ ಮಾಡ್ತಾಳೆ. ಮಾತ್ರ ಮಾಂಕ್ ಅವಳ ದಾಳಿಯಿಂದ ಸುಲಭದಲ್ಲಿ ತಪ್ಪಿಸಿಕೊಂಡು ಬಿಡುತ್ತಿದ್ದ ಮತ್ತು ಅವನು ಬುದ್ಧನ ಶಕ್ತಿಯಿಂದ ಅವಳನ್ನು ದೂರ ಮಾಡ್ತಾನೆ. ಅದರಿಂದ ಗ್ರೀನ್ ಸ್ನೇಕ್ ತನ್ನ ನಿಜ ರೂಪಕ್ಕೆ ಬಂದು ಅವನ ಮೇಲೆ ದಾಳಿ ಮಾಡ್ತಾಳೆ. ಅದರಿಂದ ಪಾಯೆಗೆ ಅರಿವಾಗುತ್ತೆ ಅವಳೊಂದು ಸ್ನೇಕ್ ಡೆಮನ್. ತನ್ನ ಗೋಲ್ಡನ್ ಎನರ್ಜಿಯಿಂದ ಪಾಯೆ ಅವಳ ಮೇಲೆ ಹೆಚ್ಚು ಶಕ್ತಿ ಹಾಕ್ತಾನೆ. ಆದ್ದರಿಂದ ಅವಳಿಗೆ ಏನು ಮಾಡಲು ಸಾಧ್ಯವಾಗಲ್ಲ. ರೆಡ್ ಡೆಮನ್ ಅಲ್ಲಿಂದ ಓಡ್ತಿದ್ದ. ಗೋಲ್ಡಿ ಅವನ ಹಿಂದೆ ಹೋಗುತ್ತಾ ಅವನನ್ನು ಕೊಂದು ತಿನ್ನುತ್ತೆ. ಹೊರಟೆ ಕೂಡ ಪಾಯೆ ಕೈಗೆ ಕಚ್ಚಿ ಅಲ್ಲಿಂದ ಓಡಿಬಿಡ್ತಾಳೆ. ಪಾಯೆ ಗೋಲ್ಡಿನ ವಾಪಸ್ ಮುತ್ತುಗಳ ರೂಪಕ್ಕೆ ಬದಲು ಮಾಡಿ ತನ್ನ ಕೈಗೆ ಹಾಕಿಕೊಳ್ಳುತ್ತಾನೆ. ನಂತರ ನಗರದಲ್ಲಿ ಡ್ರ್ಯಾಗನ್ ಬೋಟ್ ಫೆಸ್ಟಿವಲ್ ಇರುತ್ತೆ. ಅದರಲ್ಲಿ ಬಾಸ್ ಜಾವೋ ಮತ್ತು ಲೀ ಕೂಡ ಭಾಗವಹಿಸಿದ್ದರು. ಅವರಿಬ್ಬರಲ್ಲಿ ಸ್ಪರ್ಧೆ ಆಗ್ತಿತ್ತು. ಲೀ ತನ್ನ ಚಾಲಕಿತನದಿಂದ ಬೋಟ್ನ ಮುಂದೆ ಬಂದು ಫಿನಿಶ್ ಲೈನ್ನ ಟಚ್ ಮಾಡಿ ಸ್ಪರ್ಧೆ ಗೆಲ್ತಾನೆ. ಒಬ್ಬ ಸೈನಿಕ ಹೇಳ್ತಾನೆ, ಈ ಬೋಟ್ ಫೆಸ್ಟಿವಲ್ನ ಖುಷಿಯಲ್ಲಿ ಇವತ್ತು ಔತಣಕೂಟವಿದೆ. ಅದರಲ್ಲಿ ಎಲ್ಲರೂ ಉಚಿತವಾಗಿ ವೈನನ್ನು ಸವಿಯಬಹುದು. ಈ ಉಪಾಯ ಅಸಲಿಗೆ ಪಾಯನದ್ದು ಆಗಿತ್ತು. ಆತ ಎಲ್ಲ ವೈನ್ ಬಾಟಲಿಗಳಲ್ಲಿ ಮಂತ್ರ ಮಾಡಿದ್ದ. ಯಾವ ಡೆಮನ್ ಇದನ್ನು ಕುಡಿಯಿತೋ ಅದು ತನ್ನ ಅಸಲಿ ರೂಪಕ್ಕೆ ಬರುತ್ತಿತ್ತು. ನಂತರ ಅವನು ಆ ಡೆಮನ್ ಅನ್ನು ಹಿಡಿಯಬಹುದಿತ್ತು. ಎಲ್ಲರೂ ಈಗ ಒಟ್ಟಿಗೆ ಕುಳಿತು ವೈನ್ನ ಎಂಜಾಯ್ ಮಾಡಲು ಪ್ರಾರಂಭಿಸ್ತಾರೆ. ಶೆರಿಪ್ಲಿ, ಝವನ್ ಮತ್ತು ಬ್ಲ್ಯಾಂಕಾ ಹಾಗೂ ಹೊರಟೆ ಕೂಡ ಅಲ್ಲಿಗೆ ಬಂದಿದ್ದರು. ಯಾಕೆಂದ್ರೆ ಅವನು ಇವತ್ತಿನ ವಿಜೇತ ಆಗಿದ್ದ. ಹಾಗೂ ಅವನು ಅವರೆಲ್ಲರಿಗೂ ಹೇಳ್ತಾನೆ, ಈ ಪಾರ್ಟಿ ನನ್ನ ಕಡೆಯಿಂದ ವೈನಿಗೆ ಇಲ್ಲಿಗೆ ತರಲಾಗುತ್ತೆ. ಲೀ ಹೇಳ್ತಾನೆ, ಇದೆಲ್ಲ ಡ್ರ್ಯಾಗನ್ ಬೋಟ್ನಲ್ಲಿ ಗೆದ್ದ ಕಾರಣಕ್ಕೆ ಸಿಕ್ಕಿದೆ. ಮತ್ತು ಅವನು ಹೊರಟೆಗೆ ಹೇಳುತ್ತಾನೆ, ನೀನು ಈ ವೈನ್ ಸ್ವಲ್ಪ ಕುಡಿದು ರುಚಿ ನೋಡು. ಆದರೆ ಅವಳಿಗೆ ಅದನ್ನು ನೋಡಿಯೇ ಗೊತ್ತಾಗುತ್ತೆ ಅದರಲ್ಲಿ ಮ್ಯಾಜಿಕ್ ಅಂದರೆ ಮಂತ್ರ ಮಾಡಲಾಗಿದೆ ಎನ್ನುವುದು. ಹೀಗಾಗಿ ಅವಳು ಅದನ್ನು ಕುಡಿಯಲ್ಲ. ಲೀ ಆ ವೈನ್ ತಗೊಂಡು ಬ್ಲ್ಯಾಂಕಾ ಹತ್ತಿರ ಹೋಗಿ ಹೇಳ್ತಾನೆ, ನೀವು ನಮಗಾಗಿ ತುಂಬಾನೇ ಮಾಡಿದ್ದೀರಿ, ಹೀಗಾಗಿ ನೀವು ಇದನ್ನು ಕುಡಿಯಲೇಬೇಕು. ಝವನ್ ಹೇಳುತ್ತಾನೆ, ಇವತ್ತು ಲೀ ಗೆದ್ದು ಬಂದಿದ್ದಾನೆ, ಹಾಗಾಗಿ ಸ್ವಲ್ಪ ಡ್ರಿಂಕ್ ಕುಡಿಯುವುದು ಒಳ್ಳೆಯದು. ಬ್ಲ್ಯಾಂಕಾ ಅದನ್ನು ತಗೊಂಡಾಗ ಹೊರಟೆ ಅವಳನ್ನು ತಡೆದು ಹೇಳುತ್ತಾಳೆ, ಈ ವೈನಲ್ಲಿ ಮ್ಯಾಜಿಕ್ ಸೇರಿಸಲಾಗಿದೆ. ಬ್ಲ್ಯಾಂಕಾ ಹೇಳುತ್ತಾಳೆ, ನಾನು 1000 ವರ್ಷಗಳಿಂದ ಪ್ರಾಕ್ಟೀಸ್ ಮಾಡುತ್ತಿದ್ದೇನೆ, ಹೀಗಾಗಿ ಸ್ವಲ್ಪ ವೈನ್ ನನಗೆ ಅಂಥ ತೊಂದರೆ ಏನು ಮಾಡಲಿಕ್ಕಿಲ್ಲ. ಮತ್ತು ಅವಳು ಅದನ್ನು ಕುಡಿದು ಬಿಡ್ತಾಳೆ. ಹೊರಟೆ ಈಗ ಲೀನ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ ಮತ್ತು ಅವಳು ಅವನ ಒಟ್ಟಿಗೆ ಕುಳಿತು ಬೇರೆ ವೈನ್ ಕುಡಿತಿರ್ತಾಳೆ. ಆಗಲೇ ಬ್ಲ್ಯಾಂಕಾಳಿಗೆ ಏನೋ ಆಗತೊಡಗುತ್ತೆ. ಅವಳಿಗೆ ತಲೆ ತಿರುಗಿದಂತೆ ಭಾಸವಾಗುತ್ತೆ. ಅದರಿಂದ ಅವಳಿಗೆ ತನ್ನ ಮೇಲೆ ಕಂಟ್ರೋಲ್ ಮಾಡಲು ಆಗುವುದಿಲ್ಲ. ಮಾತ್ರ ಅವಳು ಝವನ್ಗೆ ತಾನು ನಾರ್ಮಲ್ ಆಗಿರುವಂತೆ ತೋರಿಸ್ತಾಳೆ. ಅವಳು ಝವನ್ಗೆ ಹೇಳ್ತಾಳೆ, ನನಗೆ ಸುಸ್ತಾದ ಹಾಗೆ ಫೀಲ್ ಆಗ್ತಿದೆ, ಹೀಗಾಗಿ ನಾನು ಮನೆಗೆ ಹೋಗಲು ಬಯಸ್ತೇನೆ. ಝವನ್ ಅವಳಿಗೆ ಕೇಳ್ತಾನೆ, ನಿನ್ಗೇನಾದರೂ ಆಗಿದೆಯಾ? ಬ್ಲ್ಯಾಂಕಾ ಹೇಳುತ್ತಾಳೆ, ನಾನು ಸರಿಯಾಗಿದ್ದೇನೆ, ನಾನು ಬಯಸ್ತೇನೆ. ಹೊರಟೆ ಮತ್ತು ಶೆರಿಪ್ಲಿ ಜೊತೆ ನೀನು ಇಲ್ಲಿ ಕುಳಿತು ಡ್ರಿಂಕ್ ಎಂಜಾಯ್ ಮಾಡು. ಅವನು ಅವಳ ಮಾತಿಗೆ ಒಪ್ಪಿಬಿಡ್ತಾನೆ. ಬ್ಲ್ಯಾಂಕಾ ಈಗ ಅಲ್ಲಿಂದ ಹೋಗ್ತಾಳೆ. ಬ್ಲ್ಯಾಂಕಾಗೆ ತಲೆ ಸುತ್ತುತ್ತಿರುವಂತೆ ಅನಿಸುತ್ತೆ. ಹೀಗಾಗಿ ಅವಳು ಹತ್ತಿರದ ಕೊಳವೊಂದರ ಬಳಿಗೆ ಬರ್ತಾಳೆ. ಈಗ ಅವಳು ತನ್ನ ಅಸಲಿ ರೂಪಕ್ಕೆ ಪರಿವರ್ತನೆಯಾಗತೊಡಗ್ತಾಳೆ. ಹೊರಟಾಗಿ ಈ ವಿಷಯ ತಿಳಿದಿರುವುದಿಲ್ಲ. ಅವಳು ಖುಷಿಯಲ್ಲಿ ಡ್ರಿಂಕ್ ಎಂಜಾಯ್ ಮಾಡುತ್ತಿರ್ತಾಳೆ. ಝವನ್ ಕೂಡ ಮನೆಗೆ ಹೋಗಲು ತೀರ್ಮಾನ ಮಾಡ್ತಾನೆ. ಯಾಕೆಂದರೆ ಅವನಿಗೆ ಬ್ಲ್ಯಾಂಕಾ ಬಗ್ಗೆ ಚಿಂತೆ ಆಗ್ತಿತ್ತು. ಲೀ ಅವನನ್ನು ತಡೆಯುವ ಪ್ರಯತ್ನ ಮಾಡ್ತಾನೆ. ಆಗ ಝವನ್ ಹೇಳ್ತಾನೆ, ನಾನು ನನ್ನ ಪತ್ನಿಯನ್ನು ನೋಡಿಕೊಳ್ಳಬೇಕು. ಮತ್ತು ಅವನು ಅಲ್ಲಿಂದ ಹೋಗ್ತಾನೆ. ಝವನ್ ಮನೆಗೆ ತಲುಪಿದಾಗ ನೋಡ್ತಾನೆ ಬ್ಲ್ಯಾಂಕಾ ಮನೆಯಲ್ಲಿ ಇರುವುದಿಲ್ಲ. ಇದರಿಂದ ಅವನು ಚಿಂತಿತನಾಗ್ತಾನೆ. ಅವನು ಯೋಚನೆ ಮಾಡ್ತಾನೆ, ಎಲ್ಲಿದ್ರೆ ಅವಳು ದಾರಿಯಲ್ಲಿ ಬೀಳಲಿಲ್ಲ ಅಲ್ವಾ? ಮತ್ತು ಅವನು ಅವಳನ್ನು ಹುಡುಕುತ್ತಾ ಒಂದು ಕೊಳ್ಳದ ಬಳಿಗೆ ಬರ್ತಾನೆ. ಅವಳನ್ನು ಕೂಗ್ತಾನೆ. ಬ್ಲ್ಯಾಂಕಾ ಕೊಳದಲ್ಲೇ ಇರ್ತಾಳೆ. ಅವನ ಧ್ವನಿ ಕೇಳಿ ಹೊರಗೆ ಬರ್ತಾಳೆ.
ಅವಳು ತನ್ನ ನಿಜವಾದ ರೂಪದಲ್ಲಿ ಇರುತ್ತಾಳೆ. ಅವಳನ್ನು ಕಂಡು ಸವನ್ ಹೆದರಿ ಬಿಡ್ತಾನೆ. ಅವನ ಹತ್ತಿರ ಹಿಂದಿನ ಜನ್ಮದ ಯಾವುದೇ ನೆನಪುಗಳು ಇರುವುದಿಲ್ಲ. ಹೀಗಾಗಿ ಅವನಿಗೆ ಏನು ಗೊತ್ತಿರುವುದಿಲ್ಲ. ಅವಳು ಬ್ಲ್ಯಾಂಕ್ ಅಂತ ತಿಳಿದಿರುವುದಿಲ್ಲ. ಅವನು ಅಂದುಕೊಳ್ತಾನೆ ಯಾವುದೇ ಡೆಮನ್ ಅವನನ್ನು ಕೊಲ್ಲ ಬಯಸುತ್ತೆ. ಆದ್ದರಿಂದ ಅವನು ಅಲ್ಲೇ ನೀರಲ್ಲಿ ಬಿದ್ದು ಪ್ರಜ್ಞೆ ಕಳೆದುಕೊಳ್ಳುತ್ತಾನೆ. ಬ್ಲ್ಯಾಂಕಾಗೂ ಈಗ ಅರಿವಾಗುತ್ತೆ ತಾನು ಮನುಷ್ಯ ರೂಪದಲ್ಲಿ ಇಲ್ಲ. ಆದ್ದರಿಂದ ಅವಳು ತುಂಬಾನೇ ಗಾಬರಿಗೊಂಡು ವಾಪಸ್ ತನ್ನ ಅಸಲಿ ರೂಪಕ್ಕೆ ಬರುತ್ತಾಳೆ. ಬೇಗನೆ ಸವನ್ ಹತ್ತಿರ ಬಂದು ಅವನನ್ನು ಸಂಭಾಳಿಸ್ತಾಳೆ. ತನ್ನ ಶಕ್ತಿಯಿಂದ ಅವನನ್ನು ಸರಿ ಮಾಡಲು ಪ್ರಯತ್ನ ಮಾಡ್ತಾಳೆ. ಸವನ್ ಉಸಿರಾಡುವುದು ನಿಲ್ಲಿಸಿದ್ದ. ಅವನು ತುಂಬಾನೇ ಹೆದರಿದ್ದ. ಆದ್ದರಿಂದ ಅವನ ದೇಹ ಆತ್ಮದಿಂದ ಬೇರೆಯಾಗ್ತಿತ್ತು. ಬ್ಲ್ಯಾಂಕಾಗಿ ಏನು ಅರ್ಥವಾಗಲ್ಲ. ಅವಳು ಹೊರಟಳಿಗೆ ಸಹಾಯಕ್ಕಾಗಿ ಕೂಗ್ತಾಳೆ. ಅಲ್ಲಿ ಯಾರೊಬ್ಬರು ಇರುವುದಿಲ್ಲ. ಆಗಲೇ ಅವಳಿಗೆ ಪ್ರೀಶಿಯಸ್ ಜೆಡ್ ವರ್ಕ್ಶಾಪ್ನ ಫಾಕ್ಸ್ ಡೆಮನ್ ನೆನಪು ಬರುತ್ತೆ. ಫಾಕ್ಸ್ ಡೆಮನ್ ಅವನನ್ನು ಉಳಿಸಬಹುದಿತ್ತು. ಸವನ್ ಎತ್ತಿಕೊಂಡು ನೇರವಾಗಿ ಜೆಡ್ ವರ್ಕ್ಶಾಪ್ನ ಎಂಟ್ರೆನ್ಸ್ನತ್ತ ಹೋಗ್ತಾಳೆ. ಮಾತ್ರ ಅಲ್ಲಿ ಗೇಟ್ ಓಪನ್ ಇರುವುದಿಲ್ಲ. ಯಾಕೆಂದರೆ ಯಾವುದೇ ಬೆಲೆ ತೆರೆದೇ ಒಳಗೆ ಹೋಗಲು ಸಾಧ್ಯವಿರಲಿಲ್ಲ. ಹೀಗಾಗಿ ಬ್ಲ್ಯಾಂಕಾ ತನ್ನ ಒಂದು ಸ್ಕೇಲ್ ತೆಗೆದು ಅಲ್ಲಿ ಇಡ್ತಾಳೆ. ಅದರಿಂದ ಗೇಟ್ ಓಪನ್ ಆಗುತ್ತೆ. ನಂತರ ಅವಳು ಒಳಗೆ ಫಾಕ್ಸ್ ಡೆಮನ್ ಹತ್ತಿರ ತಲುಪ್ತಾಳೆ. ಫಾಕ್ಸ್ ಡೆಮನ್ ಹೇಳುತ್ತಾಳೆ, ನೀನು ನಿನ್ನ ಪತಿಯನ್ನು ಉಳಿಸಿಕೊಳ್ಳಲು ಬಯಸುತ್ತಿ. ಅದಕ್ಕಾಗಿ ನೀನು ಏನೇ ಮಾಡಲು ತಯಾರಾಗಿದ್ದಿ. ಆದರೆ ಇವನು ಒಬ್ಬ ನಶ್ವರ ಮನುಷ್ಯ. ನಿನ್ನ ಅಸಲಿ ರಾಕ್ಷಸ ರೂಪ ನೋಡಿ ಎಷ್ಟೊಂದು ಹೆದರಿದ. ಇವನ ಆತ್ಮ ಇವನ ದೇಹವನ್ನು ಬಿಡುತ್ತಿದೆ. ಹಾಗಾದರೆ ನೀನು ಇಂಥ ವ್ಯಕ್ತಿಯನ್ನು ಹೇಗೆ ಉಳಿಸಬಲ್ಲೆ? ಅವನು ನಿನ್ನ ಅಸಲಿ ರೂಪವನ್ನು ಸ್ವೀಕಾರ ಮಾಡದಿದ್ದರೆ ಅವನನ್ನು ಹೇಗೆ ನೀನು ಒಪ್ಪಿಕೊಳ್ಳಬಲ್ಲೆ? ಬ್ಲ್ಯಾಂಕ್ ಹೇಳ್ತಾಳೆ, ಇದೆಲ್ಲ ನನ್ನದೇ ತಪ್ಪು. ನಾನು ಅಚಾನಕ್ಕಾಗಿ ಇವನ ಮುಂದೆ ಬಂದೆ. ಇನ್ನು ಮುಂದೆ ನಾನು ಇನ್ನಷ್ಟು ಎಚ್ಚರಿಕೆ ವಹಿಸ್ತೇನೆ. ಫಾಕ್ಸ್ ಡೆಮನ್ ಹೇಳ್ತಾಳೆ, ಮನುಷ್ಯರು ಮತ್ತು ಡೆಮನ್ಸ್ ಪ್ರಾಕೃತಿಕವಾಗಿ ಒಟ್ಟಿಗೆ ಜೀವಿಸಲು ಸಾಧ್ಯವಿಲ್ಲ. ಹಾಗಾಗಿ ನನಗೆ ಭಯವಿದೆ. ಭವಿಷ್ಯದಲ್ಲಿ ನೀನು ಇನ್ನೂ ಹೆಚ್ಚಿನ ಕಠಿಣ ಪರಿಸ್ಥಿತಿ ಎದುರಿಸಬೇಕಾಗಿ ಬರಬಹುದು. ಬ್ಲ್ಯಾಂಕ್ ಹೇಳುತ್ತಾಳೆ, ನನಗೆ ಭವಿಷ್ಯದ ಬಗ್ಗೆ ಯಾವುದೇ ಚಿಂತೆ ಇಲ್ಲ. ನೀನು ಕೇವಲ ಅವನನ್ನು ಉಳಿಸು. ಫಾಕ್ಸ್ ಡೆಮನ್ ಹೇಳುತ್ತಾಳೆ, ನಾವು ಒಬ್ಬರನ್ನೊಬ್ಬರು 500 ವರ್ಷಗಳಿಂದ ಬಲ್ಲೆವು. ಆದ್ದರಿಂದ ನಾನು ಖಂಡಿತವಾಗಿಯೂ ಅವನಿಗೆ ಸಹಾಯ ಮಾಡ್ತೇನೆ. ಈಗ ಲಿಟಲ್ ಪೆರಿ ಅವನನ್ನು ಕರೆದುಕೊಂಡು ಹೋಗತೊಡಗುತ್ತಾಳೆ. ಮತ್ತು ಫಾಕ್ಸ್ ಡೆಮನ್ ತಿಳಿಸ್ತಾಳೆ, ಒಂದು ದಿವ್ಯವಾದ ಮೂಲಿಕೆ ಇದೆ. ಅದನ್ನು ಪೆರಿಗ್ರಾಸ್ ಪರೆಹುಲ್ಲು ಅಂತ ಕರೆಯಲಾಗುತ್ತೆ. ಇದರ ಮೂಲಕ ನಿನ್ನ ಗಂಡನನ್ನು ಉಳಿಸಬಹುದು. ಆದರೆ ಅದು ತುಂಬಾನೇ ಕಡಿದಾದ ಬಂಡೆ ಮೇಲೆ ಬೆಳೆಯುತ್ತದೆ. ಮಾತ್ರ ಆ ಜಾಗ ವಾಯುವ್ಯದಲ್ಲಿರುವ ಒಂದು ತಣ್ಣನೆಯ ಜಾಗವಾಗಿದೆ. ಅದನ್ನು ಮೌಂಟ್ ಕುಲ್ಲನ್ ಅಂತ ಕರೆಯಲಾಗುತ್ತೆ. ಆದ್ದರಿಂದ ನೀನು ಕುಲ್ಲನ್ ಪರ್ವತಕ್ಕೆ ಹೋಗಬೇಕಾಗುತ್ತದೆ ಮತ್ತು ಅಲ್ಲಿಂದ ಪರಿಹುಲ್ಲನ್ನು ತರಬೇಕಾಗುತ್ತೆ. ಕೇವಲ ಅದೇ ನಿನ್ನ ಗಂಡನ ಜೀವವನ್ನು ಉಳಿಸುತ್ತದೆ. ಬ್ಲ್ಯಾಂಕ್ ಹೇಳುತ್ತಾಳೆ, ಕುಲ್ಲನ್ ಪರ್ವತ ಇಲ್ಲಿಂದ ತುಂಬಾನೇ ದೂರವಿದೆ. ನನಗೆ ಅಲ್ಲಿಗೆ ತಲುಪಲು 3 ದಿನಗಳು ಬೇಕಾಗುತ್ತವೆ. ಮತ್ತು ಇಂಥ ಪರಿಸ್ಥಿತಿಯಲ್ಲಿ ನಾನು ಸವನನ್ನು ಬಿಟ್ಟು ಹೇಗೆ ಹೋಗಲಿ? ಆಗ ಫಾಕ್ಸ್ ಡೆಮನ್ ಒಂದು ವಿಶೇಷವಾದ ಧೂಪದಾನಿಯನ್ನು, ಒಂದು ಧೂಪದ ಪಾತ್ರೆಯನ್ನು ಹೊರತೆಗೆದು ಹೇಳ್ತಾಳೆ, ಈ ಧೂಪದಾನಿಯ ಸಹಾಯದಿಂದ ನಾನು ನಿನ್ನನ್ನು ಕುಲ್ಲುನ ಶಿಖರದವರೆಗೆ ಕರೆದೊಯ್ಯಬಲ್ಲೆ. ಏಕೆಂದರೆ ನಾನು ಒಂದು ಧೂಪವನ್ನು ಹಚ್ಚಿ ನಿನ್ನನ್ನು ಅಲ್ಲಿಗೆ ಕಳುಹಿಸಿ ಬಿಡುತ್ತೇನೆ. ಆದರೆ ತಕ್ಷಣವೇ ಅವಳು ನೋಡ್ತಾಳೆ, ಬ್ಲ್ಯಾಂಕ್ ಹತ್ತಿರ ಅವಳು ತಯಾರಿಸಿದ ಆ ಜೇಡ್ ಹೇರ್ಪಿನ್ ಕೂಡ ಇಲ್ಲ. ಫಾಕ್ಸ್ ಡೆಮನ್ ಹೇಳ್ತಾಳೆ, ಮೌಂಟ್ ಕುಲ್ಲನ್ ತುಂಬಾನೇ ಅಪಾಯಕಾರಿ ಜಾಗವಾಗಿದೆ. ಇದೇ ಕಾರಣಕ್ಕಾಗಿ ನಾನು ನಿಮಗೆ 2 ಸ್ವಾರ್ಡ್ಗಳನ್ನು ಕೊಡ್ತೇನೆ. ಇದೊಂದು ಡೀಲ್ ಆಗಿದೆ. ಈಗ ಅವಳು ಬ್ಲ್ಯಾಂಕ್ಗಳನ್ನು ಧೂಪಬತ್ತಿ ಬಳಿಗೆ ಕಳಿಸ್ತಾಳೆ. ಆದರೆ ಅವಳು ಧೂಪಬತ್ತಿ ಆರುವ ಮುನ್ನವೇ ವಾಪಸ್ ಬರಬೇಕಾಗಿತ್ತು. ಫಾಕ್ಸ್ ಡೆಮನ್ ಮತ್ತೆ ಪುನಃ ಹೇಳುತ್ತಾಳೆ, ನಿನಗೆ ಪರಿಹುಲ್ಲು ಸಿಕ್ಕ ತಕ್ಷಣವೇ ಇದು ಧೂಪಬತ್ತಿಯ ಬಳಿ ಬಂದು ಇದನ್ನು ಕತ್ತರಿಸಬೇಕಾಗುತ್ತದೆ. ಆಗ ಮಾತ್ರ ನೀನು ವಾಪಸ್ ಮರಳಲು ಸಾಧ್ಯವಾಗುತ್ತೆ. ಈಗ ಬ್ಲ್ಯಾಂಕಾ ವೇಗವಾಗಿ ಮುನ್ನಡೆಯುತ್ತಾಳೆ ಮತ್ತು ಧೂಪಬತ್ತಿ ಹೊಗೆಯ ಸಹಾಯದಿಂದ ಕುಲ್ಲನ್ಗೆ ತಲುಪ್ತಾಳೆ. ಧೂಪಬತ್ತಿ ಉರಿಯುತ್ತಿರುವುದನ್ನು ಅವಳು ನೋಡಬಲ್ಲವಳಾಗಿದ್ದಳು. ಆದ್ದರಿಂದ ಅವಳು ಬೇಗನೆ ನಡೆಯುತ್ತಾಳೆ ಪರ್ವತದ ತುದಿಗೆ. ಅದು ಆ ಆತ್ಮದ ಹುಲ್ಲು. ಬ್ಲ್ಯಾಂಕಾ ಆ ಪರ್ವತದ ದೇವರಿಗೆ ಪ್ರಾರ್ಥಿಸ್ತಾಳೆ, ಹೇ ಪರ್ವತ ದೇವರೇ, ನನಗೆ ಈ ಆತ್ಮದ ಹುಲ್ಲು ಬೇಕಾಗಿದೆ. ಇದರಿಂದ ನಾನು ನನ್ನ ಗಂಡನನ್ನು ಉಳಿಸಬಲ್ಲೆ. ದಯವಿಟ್ಟು ನನ್ನ ಮೇಲೆ ದಯ ತೋರು. ನಂತರ ಅವಳು ಮೇಲೆ ಹತ್ತುತ್ತಾಳೆ ಮತ್ತು ಆ ಹುಲ್ಲನ್ನು ತೆಗೆದುಕೊಳ್ಳಲು ಪ್ರಯತ್ನ ಕೂಡ ಮಾಡ್ತಾಳೆ. ಆದರೆ ಆ ಹುಲ್ಲಿನ ಎಲೆಗಳು ಅವಳ ಮೇಲೆ ದಾಳಿ ಮಾಡತೊಡಗುತ್ತವೆ. ಬ್ಲ್ಯಾಂಕ್ ಅವುಗಳಿಂದ ಬಚ್ಚವಾಗಿ ಕತ್ತರಿಸ್ತಾಳೆ. ಇದರಿಂದ ಹುಲ್ಲು ಸಾಮಾನ್ಯವಾಗುತ್ತೆ. ಆದರೆ ಈಗ ಇಡೀ ಬೆಟ್ಟಕ್ಕೆ ಉರಿ ಉಂಟಾದಂತೆ ಭಾಸವಾಗುತ್ತೆ. ಇದರಿಂದ ಬ್ಲ್ಯಾಂಕ್ ಅಲ್ಲಿಂದ ಓಡತೊಡಗುತ್ತಾಳೆ. ತಕ್ಷಣವೇ ಆ ಕುಲ್ಲನ್ ಪರ್ವತವನ್ನು ರಕ್ಷಿಸುವ ಅವಳ ಸಹೋದರರು ಅವಳ ಮುಂದೆ ಬರುತ್ತಾರೆ ಮತ್ತು ಹೇಳ್ತಾರೆ, ನೀನು ಸೈತಾನಳು, ನಮ್ಮ ಪವಿತ್ರ ವಸ್ತುಗಳನ್ನು ಕದಿಯಲು ಎಷ್ಟು ಧೈರ್ಯ ಮಾಡುತ್ತೀಯಾ? ನಿಮಗೇನು ಅನ್ನಿಸುತ್ತೆ? ನೀವೆಲ್ಲ ಎಲ್ಲಿಗೆ ಬೇಕಾದರೂ ಯಾವಾಗಲೂ ಬರಬಹುದು ಅಂತನಾ? ಮತ್ತು ಅವರು ಮರಗಳ ಸಹಾಯದಿಂದ ಕೆಳಗೆ ಬರುತ್ತಾರೆ. ಆದರೆ ಇಬ್ಬರು ತಮ್ಮ ಎಂಟ್ರಿಯ ಬಗ್ಗೆ ಜಗಳವಾಡಲು ಶುರು ಮಾಡ್ತಾರೆ. ಅಂದರೆ ನಾವು ನಮ್ಮ ಧ್ವನಿಯನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಬೇಕಿತ್ತು, ಇದರಿಂದ ಸ್ವಲ್ಪ ಹೆಚ್ಚು ಸಮಯ ಸಿಗುತ್ತಿತ್ತು ಅಂತ. ಮತ್ತು ಬ್ಲ್ಯಾಂಕಾ ಅವಕಾಶ ಸಿಕ್ಕ ತಕ್ಷಣ ಅಲ್ಲಿಂದ ಓಡತೊಡಗ್ತಾಳೆ. ಇಬ್ಬರಿಗೂ ಇದರ ಬಗ್ಗೆ ತಿಳಿಯುತ್ತೆ. ಕೂಡಲೇ ಅವರು ಅವಳ ಹಿಂದೆ ಬೀಳ್ತಾರೆ. ಒಂದು ಗರಿಯಿಂದ ಮೇಲಿನ ಪರ್ವತದ ತುದಿಯಲ್ಲಿ ಸಣ್ಣ ಬ್ಲಾಸ್ಟ್ ಮಾಡ್ತಾರೆ. ಅದರಿಂದ ವೇಗವಾಗಿ ಮಂಜು ಕೆಳಗೆ ಬೀಳಲು ಶುರುವಾಗುತ್ತೆ. ಬ್ಲ್ಯಾಂಕ್ ತನ್ನ ಕಾಲಿದ್ದ ಸ್ವಾರ್ಡ್ನಿಂದ ಆ ಬರ್ಪನ್ನು ತುಂಡು ಮಾಡ್ತಾಳೆ.
ಈಗ ಆ ಸಹೋದರರು ತಮ್ಮ ನಿಜ ರೂಪಕ್ಕೆ ಅಂದರೆ ಸಾರಸ್ ಹಕ್ಕಿಗಳ ರೂಪಕ್ಕೆ ಬರ್ತಾರೆ. ಅವರು ತುಂಬಾ ವೇಗದಲ್ಲಿ ಬ್ಲ್ಯಾಂಕ್ಗಳನ್ನು ಚೇಸ್ ಮಾಡಲು ಆರಂಭಿಸ್ತಾರೆ. ಮುಂದಿನ ದಾರಿಯನ್ನು ಕತ್ತರಿಸ್ತಾರೆ. ಅದರಿಂದ ಬ್ಲ್ಯಾಂಕ ವಾಪಸ್ ಕೆಳಗೆ ಬಂದಿದ್ದಳು. ಈಗ ಅವಳು ಹಾವಿನ ರೂಪಕ್ಕೆ ಬದಲಾಗಿ ಅಲ್ಲಿಂದ ಬೇಗನೆ ಮುಂದೆ ಹೋಗಲು ಪ್ರಾರಂಭಿಸ್ತಾಳೆ. ಅವಳಿ ಸಹೋದರರು ಹೇಳುತ್ತಾರೆ, ಇದು ಹಾವಿನ ರಾಕ್ಷಸಿ ಮತ್ತು ನಾವು ಹಾವನ್ನು ತಿಂತೇವೆ, ಅದರಿಂದ ನಾವು ಇದನ್ನು ಹಿಡಿಯಲೇಬೇಕು. ಇಬ್ಬರು ತುಂಬಾ ಶಕ್ತಿಶಾಲಿಯಾಗಿದ್ದರು. ಆದರೆ ಬ್ಲ್ಯಾಂಕ ತನ್ನ ಕತ್ತಿಯ ಸಹಾಯದಿಂದ ಅವರ ದಾಳಿಗಳಿಂದ ಬಚಾವಾಗುತ್ತಲೇ ಇದ್ದಳು. ಮತ್ತವಳು ಅಗರಬತ್ತಿಯ ಹಾದಿಗೆ ವಾಪಸ್ಸು ಬಂದು ವೇಗವಾಗಿ ಮೇಲಿನ ಕಡೆಗೆ ಮುನ್ನಡೆಯುತ್ತಾಳೆ. ಬಾಕ್ಸ್ ಡೆಮನ್ ಕೂಡ ನೋಡ್ತಾಳೆ. ಈ ಕುಲ್ಲುನ್ ಕ್ರೇನ್ ಬ್ರದರ್ಸ್ ತುಂಬಾನೇ ಶಕ್ತಿಶಾಲಿಯಾಗಿದ್ದಾರೆ. ಆದ್ದರಿಂದ ಬ್ಲ್ಯಾಂಕ ಅಗರಬತ್ತಿಯವರೆಗೆ ತಲುಪಿ ಅದನ್ನು ಕತ್ತರಿಸಿದ ತಕ್ಷಣ ಅವಳು ತನ್ನ ಒಂದು ಗಾಳಿಯ ಹೊಡೆತವನ್ನು ಬಳಸಿ ಇಬ್ಬರು ಕುಲ್ಲುನ್ ಸಹೋದರರನ್ನು ವಾಪಸ್ ಕಳಿಸ್ತಾಳೆ. ಬ್ಲ್ಯಾಂಕ ಆತ್ಮದ ಹುಲ್ಲನ್ನು ತಂದಿದ್ದಳು. ಇದರಿಂದ ಈಗ ಬಾಕ್ಸ್ ಡೆಮನ್ ಸವನ ಪ್ರಜ್ಞೆ ವಾಪಸ್ಸು ತರ್ತಾಳೆ ಮತ್ತು ಅವನಿಗೆ ಹೇಳುತ್ತಾಳೆ, ನಿನಗೆ ಯಾವಾಗ ಬೇಕಾದರೂ ಸಹಾಯದ ಅವಶ್ಯಕತೆ ಇದ್ದರೆ ನೀನು ಪ್ರೇಷಿಯಸ್ ಜೆಡ್ನ ಅಂಗಡಿಗೆ ಬರಬಹುದು. ಬ್ಲ್ಯಾಂಕಳಿಗೆ ಏನು ಅರ್ಥವಾಗುವುದಿಲ್ಲ. ಮರುದಿನ ಬೆಳಿಗ್ಗೆ ಸವನಿದ್ದಾಗ ತನ್ನ ಮನೆಯಲ್ಲಿ ಇರ್ತಾನೆ. ಅವನು ತುಂಬಾನೇ ಹೆದರಿದ್ದ ಮತ್ತು ಬ್ಲ್ಯಾಂಕಾಗೆ ಹೇಳುತ್ತಾನೆ, ನಾನು ನನ್ನ ಜೇಡ್ ವರ್ಕ್ಶಾಪ್ನ ಹುಡುಗಿಯ ಜೊತೆ ನೋಡಿದ್ದೆ. ಬ್ಲ್ಯಾಂಕ್ ಅವನಿಗೆ ಹೇಳುತ್ತಾಳೆ, ನೀನು ಕನಸು ಕಾಣುತ್ತಿದ್ದೆ ಮತ್ತು ಅವನಿಗೆ ಕುಡಿಯಲು ನೀರು ಕೊಡ್ತಾಳೆ. ಮಾತ್ರ ಅವನಿಗೆ ತುಂಬಾನೇ ಹೆದರಿಕೆ ಆಗುತ್ತೆ. ಅವನು ಹೇಳ್ತಾನೆ, ನಾನು ಹೊರಗೆ ಕೊಳದಲ್ಲಿ ಒಂದು ಹಾವನ್ನು ನೋಡಿದ್ದೆ. ಬ್ಲ್ಯಾಂಕ್ ಅವನನ್ನು ಸಮಜಾಯಿಸಲು ಪ್ರಯತ್ನ ಮಾಡ್ತಾಳೆ, ಅದೆಲ್ಲ ಕೇವಲ ಒಂದು ಕನಸು ಆಗಿತ್ತು ಅಂತ. ಆದರೆ ಅವನು ನಂಬಲು ಸಿದ್ಧನಿರಲ್ಲ ಮತ್ತು ಹೇಳುತ್ತಾನೆ, ಇನ್ನು ಮುಂದೆ ನಾನು ಯಾವತ್ತೂ ಹೊರಗೆ ಹೋಗಲ್ಲ. ಅವನ ಭಯವನ್ನು ದೂರ ಮಾಡಲು ಬ್ಲ್ಯಾಂಕ ತನ್ನ ಸಹೋದರಿಯ ಜೊತೆ ಒಂದು ಪ್ಲಾನ್ ಮಾಡ್ತಾಳೆ. ಅದರ ಅನುಸಾರ ಅವಳು ಸವನ್ನ ರಾತ್ರಿ ಒಂದು ಕೊಳದ ಬಳಿಗೆ ಕರೆದೊಯ್ಯುತ್ತಾಳೆ. ಸವನ್ ಈಗಲೂ ತುಂಬಾನೇ ಹೆದರಿದ್ದ. ವರ್ಟ ತನ್ನ ಜಾದುಗಾರಿಕೆಯಿಂದ ಒಂದು ಹಕ್ಕಿ ಮತ್ತು ಹುಲ್ಲನ್ನು ಸೇರಿಸಿ ಒಂದು ಹಾವನ್ನು ಮಾಡ್ತಾಳೆ. ಇದನ್ನು ನೋಡಿ ಸವನ್ ಹೆದರಿ ಬ್ಲ್ಯಾಂಕ್ಗಳನ್ನು ತನ್ನ ಜೊತೆ ಕರ್ಕೊಂಡು ಅಲ್ಲಿಂದ ಓಡಲು ಪ್ರಾರಂಭ ಮಾಡ್ತಾನೆ. ಅದೇ ಸಮಯದಲ್ಲಿ ಲೀಗೂ ಕೂಡ ಸವನ್ನ ಕಿರುಚಟದ ಸದ್ದು ಕೇಳಿಸುತ್ತೆ. ಅವನು ಕೂಡ ಅಲ್ಲಿಗೆ ಬರುತ್ತಾನೆ. ಆ ದೈತ್ಯ ಹಾವನ್ನು ನೋಡಿ ತುಂಬಾನೇ ಹೆದರಿ ಹೋಗ್ತಾನೆ. ಹಾವು ಸವನ ತಿನ್ನಲು ಹೋಗುತ್ತಿತ್ತು. ಅಷ್ಟರಲ್ಲಿ ವರ್ಟ ಬಂದು ಆ ಹಾವನ್ನು ಕತ್ತರಿಸಿ ಹಾಕ್ತಾಳೆ. ಬ್ಲ್ಯಾಂಕ ಸವನ್ಗೆ ಹೇಳ್ತಾಳೆ, ನೀನು ಹೇಳಿದ್ದು ಸರಿಯಾಗಿತ್ತು, ಇಲ್ಲಿ ಹಾವು ಇತ್ತು, ಆದರೆ ವರ್ಟ ಅದನ್ನು ಕತ್ತರಿಸಿ ಹಾಕಿದ್ದಾಳೆ. ಆದ್ದರಿಂದ ಈಗ ನೀನು ಹೆದರುವ ಅಗತ್ಯವಿಲ್ಲ. ಮರುದಿನ ಶೆಪ್ಲಿ ಅವನು ತನ್ನ ಸಹಚರರಿಗೆ ವರ್ಟನ ಕಥೆಗಳನ್ನು ಹೇಳುತ್ತಿರ್ತಾನೆ. ಅವಳು ಕೇವಲ ತುಂಬಾನೇ ಸುಂದರಿ ಮಾತ್ರವಲ್ಲ, ಅದರ ಜೊತೆ ತುಂಬಾನೇ ಬುದ್ಧಿವಂತಳು ಕೂಡ ಆಗಿದ್ದಾಳೆ ಅಂತ. ಅವಳು ಶಕ್ತಳಾಗಿದ್ದಾಳೆ, ಆದರೆ ಇದುವರೆಗೆ ಮದುವೆಯಾಗಿಲ್ಲ. ಆದ್ದರಿಂದ ನನಗೆ ಅವಳ ಬಗ್ಗೆ ಚಿಂತೆ ಆಗುತ್ತೆ. ಅವನ ಸ್ನೇಹಿತರು ಕೂಡ ಹೇಳುತ್ತಾರೆ, ನೀನು ಅವಳಿಗೆ ಒಬ್ಬ ಪರ್ಫೆಕ್ಟ್ ಹುಡುಗನನ್ನು ಹುಡುಕಬೇಕು. ಇದೇ ಕಾರಣಕ್ಕಾಗಿ ಈಗ ಶೆರಿಪ್ಲಿ ರೆಸ್ಟೋರೆಂಟ್ನಲ್ಲಿ ಎಲ್ಲ ತಯಾರಿಗಳನ್ನು ಮಾಡ್ತಾನೆ ಮತ್ತು ಹೇಳುತ್ತಾನೆ, ನಿನ್ನ ಕೊಂಕ್ಪುದಂತೆ ನಾನು ನಮ್ಮ ಹಾಂಗ್ಜೋ ಸಿಟಿಯ ಎಲ್ಲ ಯೋಗ್ಯ ಜನರನ್ನು ಕರೆಸಿದ್ದೇನೆ. ಇದರಿಂದ ನೀನು ನಿನಗಾಗಿ ಸರಿಯಾದ ಸಂಗತಿಯನ್ನು ಹುಡುಕಿಕೊಳ್ಳಬಹುದು. ನಂತರ ಅವನು ಒಬ್ಬೊಬ್ಬರಾಗಿ ಜನರನ್ನು ಕಳುಹಿಸ್ತಾನೆ. ಆದರೆ ಹೊರಟ ಅವರನ್ನು ಸುಲಭವಾಗಿ ಸೋಲಿಸ್ತಾಳೆ. ಅವರನ್ನು ಒಬ್ಬೊಬ್ಬರಂತೆ ಹೊರಗೆ ಎಸೆದು ಬಿಡ್ತಾಳೆ ಮತ್ತು ಒಬ್ಬೊಬ್ಬರಾಗಿ ಇಡೀ ನಗರದ ಜನರು ವರ್ಟಳಿಂದ ಪೆಟ್ಟು ತಿಂತಾರೆ ಮತ್ತು ಯಾರು ಕೂಡ ವರ್ಟನ ಎದುರಿಸಲು ಸಾಧ್ಯವಾಗಲ್ಲ. ವರ್ಟಗೆ ಸರಿಸಾಟಿ ಯಾರೂ ಇರಲ್ಲ. ಲೀ ಇದರಿಂದ ತುಂಬಾನೇ ಚಿಂತೆಗೊಳ್ತಾನೆ. ಆಗ ಅಲ್ಲಿಗೆ ಮಾಂಗ್ ಪಾಹೆ ಬರ್ತಾನೆ. ಲೀಗೆ ಒಂದು ಐಡಿಯಾ ಬರುತ್ತೆ. ಅವನು ಪಾಹೆನ ಬಟ್ಟೆಗಳನ್ನು ಬದಲಾಯಿಸಿ ಅವನನ್ನು ವರ್ಟಳನ್ನು ಭೇಟಿಯಾಗಲು ಕಳಿಸ್ತಾನೆ. ಅವನ ವೇಷ ಈಗ ಬದಲಾಗಿದ್ದರಿಂದ ವರ್ಟ ಅವನನ್ನು ಗುರುತಿಸಲು ಸಾಧ್ಯವಾಗಲ್ಲ. ವರ್ಟ ಅವನಿಗೆ ತನ್ನ ಬಗ್ಗೆ ಹೇಳುತ್ತಾಳೆ. ನನಗೆ ಬ್ಲ್ಯಾಂಕ ಹೆಸರಿನ ಒಬ್ಬಳು ಸಹೋದರಿ ಇದ್ದಾಳೆ ಮತ್ತು ಅವಳ ಗಂಡ ಕ್ಷವನ್. ಅವನು ಹಾಲ್ ಆಫ್ ಪ್ರೊಟೆಕ್ಷನ್ ಅನ್ನೋ ಒಂದು ಫಾರ್ಮಸಿ ನಡೆಸ್ತಾನೆ ಮತ್ತು ಅವಳು ಅವನಿಗೆ ಒಂದು ಡ್ರಿಂಕ್ ಆಫರ್ ಮಾಡ್ತಾಳೆ. ಆದರೆ ನಂತರ ವರ್ಟ ಅವನ ಕೈಯ ಮೇಲಿರುವ ಹಳೆಯ ಜಗಳದಲ್ಲಿ ಆದ ತಾನು ಕಚ್ಚಿದ ಗುರುತನ್ನು ನೋಡಿಬಿಡ್ತಾಳೆ. ಅದು ಅವಳನ್ನು ಎಷ್ಟು ಹೆದರಿಸುತ್ತೆ ಅಂದರೆ ಅವಳು ಕೋಪದಿಂದ ಅಲ್ಲಿಂದ ಹೋಗತೊಡಗ್ತಾಳೆ. ಪಾಹೆಗೂ ಅವಳ ಮೇಲೆ ಅನುಮಾನ ಬರುತ್ತೆ. ಆದ್ದರಿಂದ ಅವನು ಕೂಡ ತನ್ನ ಗೋಲ್ಡನ್ ಬೀಸ್ಟ್ ಆಕ್ಟಿವೇಟ್ ಮಾಡತೊಡಗ್ತಾನೆ. ಆದರೆ ವರ್ಟ ಅಲ್ಲಿಂದ ಹೊರಟು ಹೋಗ್ತಾಳೆ. ಪಾಹೆ ತನ್ನ ಗೋಲ್ಡನ್ ಬೀಸ್ಟ್ ಹೊರಗೆ ತೆಗೆಯುತ್ತಾನೆ. ಇದರಿಂದ ಅವನಿಗೆ ತಿಳಿಯುತ್ತೆ ಅವಳೇ ಮುಖವಾಡ ಧರಿಸಿದ್ದ ರಾಕ್ಷಸಿಯಾಗಿದ್ದಳು ಅನ್ನುವುದು. ಅವನು ಹೊರಗೆ ಬರ್ತಾನೆ ಮತ್ತು ಲೀ ಹಾಗೂ ಅವನ ಸ್ನೇಹಿತರನ್ನು ಕೇಳುತ್ತಾನೆ, ವರ್ಟಳ ಸಹೋದರಿಯ ಮದುವೆ ಡಾಕ್ಟರ್ ಜಾನ್ ಜೊತೆ ಆಗಿತ್ತೆ ಅಂತ. ಲೀ ವಿವರಿಸ್ತಾನೆ, ಅವಳು ತುಂಬಾನೇ ಸುಂದರಿಯಾಗಿದ್ದಾಳೆ, ಆದರೆ ಅವಳ ಆರೋಗ್ಯ ದುರ್ಬಲವಾಗಿದೆ. ಯಾಕೆಂದರೆ ಡ್ರ್ಯಾಗನ್ ಬೋಟ್ ಫೆಸ್ಟಿವಲ್ ಸಮಯದಲ್ಲಿ ಅವಳು ಸ್ವಲ್ಪ ಅಸಲಿ ಮನೆ ವೈನ್ ಕುಡಿದು ತಲೆ ತಿರುಗಿದಂತಾಗಿತ್ತು. ಇದರಿಂದ ಪಾಹೆಗೆ ಇದು ಅರ್ಥವಾಗುತ್ತೆ, ಏನೆಂದರೆ ವರ್ಟ ಮತ್ತು ಬ್ಲ್ಯಾಂಕ ಇಬ್ಬರು ಡೆಮನ್ ಅನ್ನುವುದು. ನಂತರ ರಾತ್ರಿ ಆಗುತ್ತೆ. ಸವನ್ ಬೇಗನೆ ಬ್ಲ್ಯಾಂಕಳನ್ನು ಮನೆಗೆ ಕರೆದೊಯ್ಯತೊಡಗ್ತಾನೆ ಮತ್ತು ಅವಳಿಗೆ ಆ ಮಾಂಗ್ ಪಾಹೆ ಬಗ್ಗೆ ಹೇಳುತ್ತಾನೆ. ಅವನು ನಮ್ಮಿಂದ ಏನೋ ಬಯಸುತ್ತಿದ್ದೇನೆ ಅಂತ. ಅವರು ನಮ್ಮ ಮನೆಗೆ ಬಂದಿದ್ದರು ಅಂತ ಹೇಳಿದ್ರು. ನಮ್ಮ ಮನೆಯಲ್ಲಿ ರಾಕ್ಷಸ ಇದ್ದಾನೆ ಅಂತ. ಬ್ಲ್ಯಾಂಕ ಹೇಳ್ತಾಳೆ, ಅವನು ಹುಚ್ಚು ಮಾತು ಆಡ್ತಿದ್ದಾನೆ, ಹಾಗೆ ನಿನಗೆ ಮೋಸ ಮಾಡಲು ಬಯಸುತ್ತಿದ್ದಾನೆ. ಇಲ್ಲದಿದ್ದರೆ ಅವನು ನಿನ್ನ ಬಳಿಗೆ ಏಕೆ ಬರ್ತಾನೆ? ಸವನ್ ಹೇಳ್ತಾನೆ, ಅವನು ಜಿನ್ಶಾನ್ ದೇವಸ್ಥಾನದ ಅಬೌಟ್ ಪಾಹೆ ಮತ್ತು ಅವನು ಮಾತ್ರ ನಮ್ಮ ಸುತ್ತಲಿರುವ ರಾಕ್ಷಸರನ್ನು ಹೇಗೆ ಓಡಿಸಬೇಕು ಅಂತ ಹೇಳಬಲ್ಲ.
ಅವನು ಹಠ ಮಾಡಿದ, ನಿನ್ನನ್ನು ಭೇಟಿಯಾಗುವವರೆಗೂ ಮನೆ ಬಿಟ್ಟು ಹೋಗುವುದಿಲ್ಲವಂತ. ಬ್ಲ್ಯಾಂಕ್ ತುಂಬಾನೇ ಚಿಂತೆಗೊಳ್ಳುತ್ತಾಳೆ. ಆದರೆ ಅವಳಿಗೆ ಆ ಮಾಂಕ್ನನ್ನು ಭೇಟಿಯಾಗುವುದನ್ನು ಬಿಟ್ಟು ಬೇರೆ ಯಾವುದೇ ದಾರಿ ಇರುವುದಿಲ್ಲ. ಅವಳು ಕ್ಸವನ್ಗೆ ಹೇಳ್ತಾಳೆ, ನೀನು ಇಲ್ಲೇ ಅಂಗಳದಲ್ಲಿ ಕಾಯ್ತಿರು. ನಂತರ ಅವಳು ಕೋಪದಿಂದ ಒಳಗೆ ಹೋಗ್ತಾಳೆ. ಬ್ಲ್ಯಾಂಕ್ ಅವನೊಂದಿಗೆ ಒಳ್ಳೆಯ ರೀತಿಯಲ್ಲಿ ಪ್ರೀತಿಯಿಂದ ಮಾತನಾಡ್ತಾಳೆ ಮತ್ತು ಹೇಳುತ್ತಾಳೆ, ಬಿಗ್ ಮಾಂಕ್, ನೀನು ನಮ್ಮ ಈ ಸಣ್ಣ ಮನೆಯಲ್ಲಿ ಏನು ಮಾಡ್ತಿದ್ದೀಯಾ? ಅವನು ಹೇಳುತ್ತಾನೆ, ಇಲ್ಲಿ ಕೆಲವು ರಾಕ್ಷಸರು ಅಡಗಿಕೊಂಡಿದ್ದಾರೆ. ಕ್ಸವನ್ ಒಬ್ಬ ಸಾಮಾನ್ಯ ಮನುಷ್ಯ, ಆದ್ದರಿಂದ ಇದೆಲ್ಲ ನೋಡಲು ಅವನಿಗೆ ಸಾಧ್ಯವಿಲ್ಲ. ಬ್ಲ್ಯಾಂಕ ಕೇಳುತ್ತಾಳೆ, ನಮ್ಮ ಮನೆಯಲ್ಲಿ ಯಾವುದೇ ರಾಕ್ಷಸರಿದ್ದಾರೆ ಅನ್ನುವುದಕ್ಕೆ ನಿನ್ನ ಹತ್ತಿರ ಏನು ಪುರಾವಿದೆ? ತಕ್ಷಣವೇ ಪಾಹೆ ತನ್ನ ಜಾದೂ ಶಸ್ತ್ರಾಸ್ತ್ರವನ್ನು ಆಕ್ಟಿವೇಟ್ ಮಾಡ್ತಾನೆ. ಬ್ಲ್ಯಾಂಕ ಇದರಿಂದ ಹೆದರಿ ಬಿಡ್ತಾಳೆ ಮತ್ತು ಅವನನ್ನು ತನ್ನ ಶಕ್ತಿಯ ದಾರದಿಂದ ಕಟ್ಟಿ ಹಾಕೋ ಪ್ರಯತ್ನ ಮಾಡ್ತಾಳೆ. ಆದರೆ ಅವನು ಸುಲಭದಲ್ಲಿ ಆ ದಾರವನ್ನು ಬೆಂಕಿಯಲ್ಲಿ ಹೊತ್ತಿಸ್ತಾನೆ. ಪಾಹೆ ನಿರಂತರವಾಗಿ ತನ್ನ ಮಂತ್ರಗಳ ಸಹಾಯದಿಂದ ಅವಳ ಮೇಲೆ ಒತ್ತಡ ಹೇರಲು ಪ್ರಾರಂಭಿಸ್ತಾನೆ. ಡೆಮೋನ್ ಟ್ರ್ಯಾಪ್ ಆಕ್ಟಿವೇಟ್ ಮಾಡಿದ್ದ. ಅದನ್ನು ಎದುರಿಸಲು ಅವಳಿಗೆ ಸಾಧ್ಯವಾಗಲ್ಲ. ಅವಳಿಗೆ ತುಂಬಾನೇ ನೋವಾಗುತ್ತಿತ್ತು ಮತ್ತು ಈಗ ಅವಳು ತನ್ನ ನಿಜ ರೂಪಕ್ಕೆ ಬದಲಾಗ್ತಾಳೆ. ಪಾಹೆ ತನ್ನ ಮಂತ್ರಗಳ ಮೂಲಕ ಅವಳ ಮೇಲೆ ಮತ್ತೆ ಮತ್ತೆ ಒತ್ತಡ ಹಾಕ್ತಾನೆ. ಬ್ಲ್ಯಾಂಕ ಮನೆಯನ್ನು ಒಡೆಯಲು ಪ್ರಾರಂಭಿಸ್ತಾಳೆ. ಕ್ಸವನ್ ಬೇಗನೆ ಮನೆ ಒಳಗೆ ಹೋಗಲು ಆರಂಭಿಸ್ತಾನೆ. ಬ್ಲ್ಯಾಂಕ ಮನೆ ಒಡೆದು ಹೊರಗೆ ಬರ್ತಾಳೆ. ಜಾಯಿಂಟ್ ಸ್ನೇಕ್ ನೋಡಿ ಕ್ಸವನ್ ಹೆದರ್ತಾನೆ. ಬ್ಲ್ಯಾಂಕ ಕೂಡ ಹೆದರ್ತಾಳೆ. ಅವಳು ಅವನ ಮುಂದೆ ಬಿದ್ದಿದ್ದಳು, ಆದರೆ ಅವನಿಗೆ ಅವಳನ್ನು ಗುರುತಿಸಲು ಸಾಧ್ಯವಾಗಲ್ಲ. ಬ್ಲ್ಯಾಂಕ ಕ್ಸವನ್ ಹೆದರಿರುವುದು ನೋಡಿ ತುಂಬಾನೇ ದುಃಖಿತಳಾಗ್ತಾಳೆ. ಆದರೆ ಆ ಗೋಲ್ಡಿ ಬೀಸ್ಟ್ ಟೈಗರ್ ಪಾರ್ಕ್ನಲ್ಲಿ ಅಲ್ಲಿಗೆ ಬರುತ್ತೆ ಹಾಗೆ ಬ್ಲ್ಯಾಂಕ ಮೇಲೆ ದಾಳಿ ಮಾಡುತ್ತೆ. ಕ್ಸವನ್ ಬ್ಲ್ಯಾಂಕಳನ್ನು ಕರೆ ತೊಡಗ್ತಾನೆ, ಯಾಕಂದ್ರೆ ಅವನಿಗೆ ಇಷ್ಟರವರೆಗೆ ತಿಳಿದಿರಲ್ಲ ಆ ಬಿಳಿ ಹಾವು ಬ್ಲ್ಯಾಂಕಳೆ ಅಂತ. ಪಾಹೆ ಅವನಿಗೆ ಹೇಳ್ತಾನೆ, ಇದು ಬಿಳಿ ಹಾವು, ಇದು ನಿನ್ನ ಪ್ರೀತಿಯ ಹೆಂಡತಿ ಅಂತ. ಕ್ಸವನ್ಗೆ ಅವಳನ್ನು ನೋವಿನಲ್ಲಿ ನೋಡಿ ತುಂಬಾನೇ ಬೇಸರವಾಗುತ್ತೆ. ಅವನು ಪಾಹೆಗೆ ಹೇಳುತ್ತಾನೆ, ನನ್ನ ಪತ್ನಿಯನ್ನು ಹೋಗಲು ಬಿಡು. ಆದರೆ ಅವನು ಅವಳಿಗೆ ಇನ್ನೂ ಹೆಚ್ಚಿನ ತೊಂದರೆ ಕೊಡಲು, ನೋವು ಕೊಡಲು ಶುರು ಮಾಡಿದ್ದ. ಕ್ಸವನ್ ಅವನ ಬಳಿ ಭಿಕ್ಷೆ ಬಿಡ್ತಾನೆ. ಮಾತ್ರ ಪಾಹೆ ಅವನನ್ನು ದೂರ ಮಾಡ್ತಾನೆ. ಈಗ ಯಾವುದೇ ದಾರಿ ಕಾಣದೆ ಕ್ಸವನ್ ಅಕ್ಯುಪಂಕ್ಚರ್ ಬಳಕೆಯನ್ನು ಮಾಡ್ತಾನೆ. ಇದರಿಂದ ಪಾಹೆನ ಕೈ ಕೆಲಸ ಮಾಡೋದು ನಿಲ್ಲುತ್ತೆ. ಹೀಗಾಗಿ ಅವನ ಜಾದು ಮುರಿಯುತ್ತೆ ಮತ್ತು ಅವನ ಮಣಿಗಳು ಚಿನ್ನದ ಬಟಲಿನಲ್ಲಿ ಹೋಗಿ ಬೀಳುತ್ತವೆ. ಪಾಹೆ ಕೋಪದಿಂದ ಹೇಳುತ್ತಾನೆ, ನೀನು ಏನು ಮಾಡಿದ್ದೆ? ಕ್ಸವನ್ ಹೇಳುತ್ತಾನೆ, ಅವಳು ನನ್ನ ಪತ್ನಿ ಮತ್ತು ಇಂದಿನವರೆಗೂ ಯಾರಿಗೂ ಯಾವುದೇ ಹಾನಿ ಮಾಡಿಲ್ಲ. ನಂತರ ಅವನು ಆ ಚಿನ್ನದ ಬಟಲನ್ನು ತೆಗೆದುಕೊಂಡು ಅಲ್ಲಿಂದ ಓಡಿ ಹೋಗಲು ಆರಂಭಿಸ್ತಾನೆ. ಇದರಿಂದ ಪಾಹೆ ಬ್ಲ್ಯಾಂಕಳನ್ನು ಮತ್ತೆ ತೊಂದರೆಗೊಳಿಸಲು ಸಾಧ್ಯವಾಗದೇ ಇರಲಿ ಅಂತ. ಆದರೆ ಕ್ಸವನ್ ಓಡುವುದನ್ನು ನೋಡಿ ಬ್ಲ್ಯಾಂಕಗೆ ಅನಿಸುತ್ತೆ, ಅವನು ನನಗೆ ಹೆದರಿ ಓಡ್ತಿದ್ದಾನೆ ಅಂತ ಭಾವಿಸ್ತಾಳೆ. ಇದೇ ಕಾರಣದಿಂದ ಅವಳು ತುಂಬಾನೇ ದುಃಖಗೊಳ್ತಾಳೆ. ಬೇಸರ ಮತ್ತು ದುಃಖದಿಂದ ಅಲ್ಲಿಂದ ಹೊರಟು ಹೋಗ್ತಾಳೆ. ಪಾಹೆ ಈಗ ತನ್ನ ಮಂತ್ರಗಳ ಪಠಣವನ್ನು ಪ್ರಾರಂಭಿಸ್ತಾನೆ. ಇದರಿಂದ ಆ ಚಿನ್ನದ ಬಟಲು ಯಾವುದರಲ್ಲಿ ಗೋಲ್ಡ್ ಇತ್ತು ಅದು ಅವನ ಬಳಿಗೆ ತಲುಪಲು ಪ್ರಯತ್ನ ಮಾಡಲು ಪ್ರಾರಂಭಿಸುತ್ತೆ. ಕ್ಸವನ್ ಅದನ್ನು ಕಂಟ್ರೋಲ್ ಮಾಡಲು ತುಂಬಾನೇ ಕಷ್ಟಪಡುತ್ತಿದ್ದ. ಅವನಿಗೆ ಪಾಕ್ಸಿಡಮನ್ನ ಮಾತುಗಳು ನೆನಪಾಗುತ್ತವೆ. ಅಂದರೆ ನೀನು ಕಷ್ಟದಲ್ಲಿದ್ದರೆ ಜೇಡ್ ವರ್ಕ್ಶಾಪ್ನ ಅಂಗಡಿಯಲ್ಲಿ ನನ್ನ ಬಳಿ ಬರಬಹುದಂತ. ಮತ್ತು ಈಗ ಅವನು ಜೇಡ್ ವರ್ಕ್ಶಾಪ್ನಂತ ಹೊರಟು ಬಿಡ್ತಾನೆ. ಮತ್ತೊಂದೆಡೆ ಹೊರಟೆ ಕುಡಿದು ಮನೆಗೆ ಮರಳುತ್ತಿರ್ತಾಳೆ. ಅವಳು ಮನೆ ಹೊರಗೆ ಜನರೆಲ್ಲರೂ ಸೇರಿರುವುದು ನೋಡ್ತಾಳೆ. ತಕ್ಷಣವೇ ಅವಳು ಅಲ್ಲಿಗೆ ಹೋಗ್ತಾಳೆ ಮತ್ತು ನೋಡ್ತಾಳೆ ಕ್ಸವನ್ ಮನೆ ಧ್ವಂಸವಾಗಿದೆ ಎನ್ನುವುದು. ಇದರಿಂದ ಅವಳು ತುಂಬಾನೇ ಕೋಪಗೊಳ್ಳುತ್ತಾಳೆ. ಯಾಕೆಂದರೆ ಜನರು ಹೇಳುತ್ತಿದ್ದರು ಇದನ್ನು ಆ ಮಾಂಕ್ ಪಾಹೆ ಮಾಡಿದ್ದೇನೆ ಎಂದು. ಪ್ರತಿಯೊಬ್ಬರು ಬ್ಲ್ಯಾಂಕ್ಗಳನ್ನು ಡೆಮೋನ್ ಎನ್ನುತ್ತಿದ್ದರು. ಇದರಿಂದಾಗಿ ಹೊರಟೆ ಕೂಡ ತನ್ನ ರಾಕ್ಷಸಿ ರೂಪವನ್ನು ತಳೆದು ಎಲ್ಲರನ್ನು ಹೆದರಿಸಿ ಓಡಿಸಿ ಬಿಡುತ್ತಾಳೆ ಮತ್ತು ಅಲ್ಲಿ ಬೆಂಕಿ ಹಚ್ಚಲು ಪ್ರಾರಂಭಿಸ್ತಾಳೆ. ಅವಳು ನೋಡ್ತಾಳೆ ಬ್ಲ್ಯಾಂಕ್ ಅಲ್ಲೇ ಕೊಳೆದಾಚೆ ಹೋಗಿದ್ದಾಳೆ. ಹೀಗಾಗಿ ಅವಳು ಅವಳನ್ನು ಹಿಂಬಾಲಿಸಲು ಆರಂಭಿಸ್ತಾಳೆ. ಅತ್ತ ಕ್ಸವನ್ ಕೂಡ ಪ್ರೇಷಿಯಸ್ ಜೇಡ್ ವರ್ಕ್ಶಾಪ್ಗೆ ತಲುಪ್ತಾನೆ. ಪಾಕ್ಸಿಡಮನ್ ಅವನಿಗೆ ಹೇಳುತ್ತಾಳೆ, ಇದು ಪಾಹೆನ ಗೋಲ್ಡನ್ ಬೌಲ್, ಅದರಲ್ಲಿ ಗೋಲ್ಡ್ ಈಗ ವಾಸಿಸುತ್ತೆ ಮತ್ತು ಅದು ಒಂದು ಡ್ರ್ಯಾಗನ್. ಹಾಗೆ ಅದು ಯಾವುದೇ ರೂಪವನ್ನು ತಳೆಯಬಹುದು. ನೀರು, ಬೆಂಕಿ ಅಥವಾ ವಿಷಕಾರಿ ಪದಾರ್ಥಗಳಿಂದ ಅದನ್ನು ಕೊಲ್ಲಲು ಸಾಧ್ಯವಿಲ್ಲ, ಯಾಕೆಂದರೆ ಅದರಲ್ಲಿ ವಿದ್ಯುತ್ ಶಕ್ತಿ ಇದೆ. ಇದನ್ನು ಕೇವಲ ಬುದ್ಧನ ಮಣಿಯಾಗಿ ಬದಲಾಯಿಸಿ ಬಳಿಕ ವಾಪಸ್ ಬಟ್ಟಲಿಗೆ ಕಳುಹಿಸಬಹುದು. ಅಲ್ಲಿ ಅದು ಪಾಹೆ ಅದನ್ನು ವಾಪಸ್ ಕರೆಯುವವರೆಗೆ ಸುಮ್ಮನೆ ಇರುತ್ತೆ. ಆದ್ದರಿಂದ ಕ್ಸವನ್ ನೀನು ಅವನೊಂದಿಗೆ ಹೋರಾಡಬೇಕಾಗುತ್ತೆ. ಕ್ಸವನ್ಗೆ ಅರ್ಥವಾಗುವುದಿಲ್ಲ ಅವನೊಂದಿಗೆ ಹೇಗೆ ಹೋರಾಡಬೇಕು ಅನ್ನುವುದು. ಪಾಕ್ಸಿಡಮನ್ ಕ್ಸವನ್ಗೆ ಹೇಳ್ತಾಳೆ, ನಿನ್ನ ಡೆಮೋನ್ ಹೆಂಡತಿಯನ್ನು ಉಳಿಸಲು ಬಯಸಿದರೆ ನೀನು ಅದರೊಂದಿಗೆ ಹೋರಾಡಲೇಬೇಕು. ಕ್ಸವನ್ ಇದಕ್ಕೆ ಒಪ್ಪಿಕೊಳ್ಳುತ್ತಾನೆ. ಅವಳು ಅವನಿಗೆ ತನ್ನ ಜಾದುವಿನಿಂದ ಒಂದು ಕೊಳಲನ್ನು ಕೊಡ್ತಾಳೆ ಮತ್ತು ಹೇಳುತ್ತಾಳೆ, ನೀನು ಇದನ್ನು ಹಗುರವಾಗಿ ನುಡಿಸಿದರೆ ಇದು ಕೇವಲ ಒಂದು ಕೊಳಲು, ಆದರೆ ನೀನು ನಿನ್ನ ಇಡೀ ಜೀವವನ್ನು ಪಣಕ್ಕಿಟ್ಟು ಇದನ್ನು ಜೋರಾಗಿ ನುಡಿಸಿದರೆ ಇದರ ಜಾದುವಿನಿಂದ ನೀನು ಡ್ರ್ಯಾಗನ್ ಮೇಲೆ ದಾಳಿ ಮಾಡಬಹುದು. ಮತ್ತೆ ಮತ್ತೆ ದಾಳಿ ಮಾಡುವುದರಿಂದ ಆ ಬೀಸ್ಟ್ ಬಟಲಿನಲ್ಲಿ ವಾಪಸ್ ಹೊರಟು ಹೋಗುತ್ತೆ. ಮಾತ್ರ ನೀನು ಎಷ್ಟು ಹೆಚ್ಚು ದಾಳಿ ಮಾಡುತ್ತೀಯೋ ಅಷ್ಟೇ ನಿನ್ನ ಜೀವ ಕಡಿಮೆ ಆಗುತ್ತಾ ಹೋಗುತ್ತೆ. ನೀನು ನಿನ್ನ ಜೀವವನ್ನು ಕೊಡಬೇಕಾಗುತ್ತೆ ಮತ್ತು ನಿನ್ನ ಜೀವ ಮುಗಿದಾಗ ನೀನು ಜೀವಂತವಾಗಿರಲು ಸಾಧ್ಯವಿಲ್ಲ. ಹಾಗಾದರೆ ನೀನು ಈಗಲೂ ಸಿದ್ಧನಿದ್ದೀಯಾ? ಕ್ಸವನ್ ಹೇಳ್ತಾನೆ, ನನ್ನ ಹೆಂಡತಿ ಬಹುಶಃ ಒಂದು ಭೂತ ಅಥವಾ ರಾಕ್ಷಸಿ ಇರಬಹುದು,
ಆದರೂ ನಾವು ಒಬ್ಬರನ್ನೊಬ್ಬರು ಗಾಢವಾಗಿ ಪ್ರೀತಿಸ್ತೇವೆ. ಅವಳು ಎಂದಿಗೂ ನನ್ನ ಸಾಥ್ ಬಿಟ್ಟಿಲ್ಲ. ನಾವು ಜೊತೆಯಾಗಿ ಪ್ರಮಾಣ ಮಾಡಿದ್ದೇವೆ. ನಾನು ದುರ್ಬಲನಾಗಿರಬಹುದು, ಇಷ್ಟಾದರೂ ನಾನು ಅವಳನ್ನು ಉಳಿಸಲು ಬಯಸ್ತೇನೆ. ಈಗ ಬಾಕ್ಸ್ ಡೆಮನ್ ಗೋಲ್ಡಿ ಅಂದರೆ ಡ್ರ್ಯಾಗನ್ ಬೀಸ್ಟ್ನ ಹೊರಗೆ ತೆಗಿತಾಳೆ. ಡ್ರ್ಯಾಗನ್ ಬೀಸ್ಟ್ ಹೊರಗೆ ಬರುತ್ತೆ. ಝವನ್ ಜೋರಾಗಿ ಕೊಳಲು ನುಡಿಸಲು ಪ್ರಾರಂಭ ಮಾಡ್ತಾನೆ. ಅದರ ಪ್ರಭಾವ ಆ ಬೀಸ್ಟ್ ಮೇಲೆ ಆಗುತ್ತೆ ಮತ್ತು ಝವನ್ನ ಶಕ್ತಿಯೊಂದಿಗೆ ಆ ಕೊಳಲಿನ ಶಕ್ತಿ ಡ್ರ್ಯಾಗನ್ ಬೀಸ್ಟನ್ನು ಹಿಡಿದುಕೊಳ್ಳುತ್ತೆ. ಆದರೆ ಝವನ್ ಅದರಿಂದ ನಿರಂತರವಾಗಿ ದುರ್ಬಲನಾಗ್ತಿದ್ದ. ಬ್ಲ್ಯಾಂಕಳಿಗಾಗಿ ಅವನು ಇನ್ನೂ ವೇಗವಾಗಿ ಕೊಳಲು ನುಡಿಸ್ತಾನೆ. ತನ್ನ ಜೀವದ ಬಗ್ಗೆ ತಲೆ ಕೆಡಿಸಿಕೊಳ್ಳಲ್ಲ. ಇದೇ ಕಾರಣದಿಂದ ಅವನಿಗೆ ಡ್ರ್ಯಾಗನ್ ಬೀಸ್ಟನ್ನು ವಾಪಸ್ಸು ಒಳಗೆ ಕಳುಹಿಸುವಲ್ಲಿ ಯಶಸ್ಸು ಸಿಗುತ್ತೆ. ಮತ್ತೊಂದೆಡೆ ವರಟ ಕೂಡ ಬ್ಲ್ಯಾಂಕ ಹೋದ ದಾರಿಯನ್ನು ಫಾಲೋ ಮಾಡುತ್ತಾ ಹಿಂದೆ ಹಿಂದೆ ನಡೆದು ಅವಳನ್ನು ಸೇರಿಕೊಳ್ತಾಳೆ. ಬ್ಲ್ಯಾಂಕಳ ಆರೋಗ್ಯ ತುಂಬಾನೇ ಕೆಟ್ಟದಾಗಿತ್ತು. ಆದರೆ ವರಟ ಅವಳನ್ನು ಆರೈಕೆ ಮಾಡ್ತಾಳೆ. ಇತ್ತ ಮರುದಿನ ಝವನ್ ತನ್ನ ಕಣ್ಣುಗಳನ್ನು ತೆರೆದಾಗ ಅವನು ಒಂದು ರಸ್ತೆಯ ಮೇಲಿದ್ದ. ಮಾತ್ರ ಈಗ ಚಿನ್ನದ ಬಟ್ಟಲು ಕೆಲಸ ಮಾಡುತ್ತಿರಲಿಲ್ಲ. ಅವನಿಗೆ ಬ್ಲ್ಯಾಂಕಳ ಬಗ್ಗೆ ಯೋಚನೆ ಮೂಡುತ್ತೆ ಮತ್ತು ತನ್ನ ಮನೆಗೆ ಹೋಗ್ತಾನೆ. ಮಾತ್ರ ಅವಳು ಅಲ್ಲಿಲ್ಲ. ಝವನ್ ತಲೆಯಲ್ಲಿ ಒಂದು ಐಡಿಯಾ ಬರುತ್ತೆ. ಕೂಡಲೇ ಅವನು ಜಿನ್ಶನ್ ದೇವಸ್ಥಾನದ ಪಂಡಿತ ಪಹಾಯ ಬಳಿಗೆ ಹೋಗ್ತಾನೆ. ಇದರಿಂದ ತನ್ನ ಹೆಂಡತಿಯನ್ನು ಬಿಡುವಂತೆ ವಿನಂತಿಸಬಹುದು. ಅವನು ಹಾಲ್ಗೆ ಬರ್ತಾನೆ ಮತ್ತು ಪ್ರಾರ್ಥನೆ ಮಾಡ್ತಾನೆ. ನೀವು ನನ್ನ ಹೆಂಡತಿಯನ್ನು ಬಿಟ್ಟುಬಿಡಿ. ನಾನು ಇಲ್ಲಿ ನಿಮ್ಮ ಚಿನ್ನದ ಬಟ್ಟಲನ್ನು ವಾಪಸ್ಸು ಮಾಡಲು ಬಂದಿದ್ದೇನೆ. ನನ್ನ ಪತ್ನಿ ಇಂದಿನವರೆಗೂ ಯಾರಿಗೂ ಹಾನಿ ಮಾಡಿಲ್ಲ. ಪಹಾಯ ಹೇಳ್ತಾನೆ, ಇಂದು ಅವಳು ಯಾರಿಗೂ ಹಾನಿ ಮಾಡುತ್ತಿಲ್ಲ, ಆದರೆ ಭವಿಷ್ಯದಲ್ಲಿ ಖಂಡಿತವಾಗಿ ನಿನಗೆ ಹಾನಿ ಮಾಡ್ತಾಳೆ. ಏಕೆಂದರೆ ರಾಕ್ಷಸರು ತಮ್ಮ ಗುಣವನ್ನು ಬದಲಾಯಿಸುವುದಿಲ್ಲ. ಝವನ್ ಹೇಳ್ತಾನೆ, ಬ್ಲ್ಯಾಂಕ ಹಾಗಿಲ್ಲ. ನಾನು ನನ್ನ ಜೀವದಿಂದ ಅವಳಿಗೆ ಪರಿಹಾರ ನೀಡ್ತೇನೆ. ನಂತರ ಪಹಾಯ ಗಮನಿಸ್ತಾನೆ ಅವನ ಬೀಸ್ಟ್ ವಾಪಸ್ ಬುದ್ಧ ಮುತ್ತಾಗಿ ಬದಲಾಗಿದೆ ಅನ್ನುವುದು. ಆದ್ದರಿಂದ ಅವನು ಝವನನ್ನು ಕೇಳ್ತಾನೆ, ನೀನು ನನ್ನ ಡ್ರ್ಯಾಗನ್ ಅನ್ನು ಹೇಗೆ ಬುದ್ಧ ಮುತ್ತಾಗಿ ಬದಲಾಯಿಸಿದೆ? ಝವನ್ಗೆ ಇದರ ಬಗ್ಗೆ ಯಾವುದೇ ಮಾಹಿತಿ ಇರುವುದಿಲ್ಲ. ಪಹಾಯಕ್ಕೆ ಉತ್ತರಿಸಲು ಸಾಧ್ಯವಾಗಲ್ಲ. ಪಹಾಯ ಅಂದುಕೊಳ್ತಾನೆ ಅವನು ಯಾವುದೋ ಶಕ್ತಿಶಾಲಿ ರಾಕ್ಷಸನ ಜೊತೆ ಸೇರಿಕೊಂಡಿದ್ದಾನೆ ಅಂತ. ಝವನ್ ಹೇಳ್ತಾನೆ, ನಾನು ಮತ್ತು ನನ್ನ ಪತ್ನಿ ಇವತ್ತಿನವರೆಗೂ ಯಾರೊಂದಿಗೂ ಕೆಟ್ಟದನ್ನು ಮಾಡಿಲ್ಲ. ಪಹಾಯ ಮಾತ್ರ ಅವನ ಮಾತನ್ನು ಕೇಳುವುದಿಲ್ಲ ಮತ್ತು ಹೇಳುತ್ತಾನೆ, ಈಗ ನೀನು ಕೇವಲ ಜಿನ್ಶನ್ ಟೆಂಪಲ್ನಲ್ಲೇ ಇರಬೇಕಾಗುತ್ತೆ. ನನಗೆ ನಂಬಿಕೆ ಇದೆ, ಆ ರಾಕ್ಷಸಿ ಖಂಡಿತವಾಗಿಯೂ ನಿನ್ನನ್ನು ಉಳಿಸಲು ಬರುತ್ತಾಳೆ ಮತ್ತು ನಾನು ಅವರನ್ನು ಮುಗಿಸಿ ಬಿಡ್ತೇನೆ. ಈಗ ಅಲ್ಲಿಯ ಮಾಂಕ್ಸ್ ಝವನನ್ನು ಹಿಡಿದುಕೊಳ್ಳುತ್ತಾರೆ. ಇದರ ನಂತರ ಕತೆ 1 ತಿಂಗಳು ಮುಂದೆ ಹೋಗುತ್ತೆ. ಲೀ ಈಗ ತುಂಬ ಹೆಚ್ಚು ಶರಾಬು ಕುಡಿಯಲು ಪ್ರಾರಂಭಿಸಿದ್ದ. ಝವನ್ನ ಹಾಲ್ ಆಫ್ ಪ್ರೊಟೆಕ್ಷನ್ ಫಾರ್ಮಸಿ ಕೂಡ ಬಂದಾಗಿತ್ತು. ಆ ಕಾರಣದಿಂದ ಅವನು ಜೋರಾಗಿ ಅಳುತ್ತಿದ್ದ. ಆಗಲೇ ವರಟ ಕೂಡ ಅಲ್ಲಿಗೆ ಬರುತ್ತಾಳೆ. ಅವಳು ತುಂಬಾನೇ ಕೋಪದಲ್ಲಿದ್ದಳು. ಲೀ ಅವಳಿಗೆ ಹೇಳ್ತಾನೆ, ನೀನು ಇಲ್ಲಿ ಏನು ಮಾಡ್ತಿದ್ದೀಯಾ? ಇಲ್ಲಿಂದ ಹೊರಟು ಹೋಗು. ಎಲ್ಲರೂ ನಿನ್ನನ್ನು ಹಿಡಿಯಲು ಬಯಸ್ತಾರೆ. ವರಟ ಹೇಳುತ್ತಾಳೆ, ನಾನೊಬ್ಬಳು ರಾಕ್ಷಸಿ, ಆದರೆ ನೀನು ನನ್ನನ್ನು ಹಿಡಿಯಲು ಬಯಸಲ್ವಾ? ಮತ್ತು ಅವನನ್ನು ಹೆದರಿಸ್ತಾಳೆ. ಇಷ್ಟಾದರೂ ಅವನು ಅವಳನ್ನು ಇಲ್ಲಿಂದ ಹೋಗಲು ಹೇಳ್ತಾನೆ. ಆತ ಬ್ಲ್ಯಾಂಕ ಅವಳಿಗೆ ಸಂಪೂರ್ಣವಾಗಿ ಗುಣಮುಖಳಾಗಿದ್ದಳು. ಮಾತ್ರ ಅವಳಿಗೆ ಝವನ ನೆನಪು ತುಂಬಾನೇ ಕಾಡುತ್ತಿತ್ತು. ಅವಳು ಅವರ ಮನೆಗೆ ಬಂದಿದ್ದಳು. ವರಟ ಲೀಯನ್ನು ಹಿಡಿದು ಅಲ್ಲಿಗೆ ಕರೆತಾ ಇರ್ತಾಳೆ. ಯಾಕೆಂದ್ರೆ ಅವರು ಝವನ್ ಬಗ್ಗೆ ತಿಳಿಯ ಬಯಸಿದ್ದರು. ಅವನು ತಿಳಿಸ್ತಾನೆ, ಝವನ್ ಈಗ ಜಿನ್ಶಾಂಗ್ ಮಂದಿರದಲ್ಲಿ ವಾಸಿಸ್ತಾನೆ ಅಂತ. ವರಟ ಇದನ್ನು ಕೇಳಿ ತುಂಬಾನೇ ಕೋಪಗೊಂಡು ಬಿಡುತ್ತಾಳೆ. ಯಾಕೆಂದ್ರೆ ಅವಳಿಗೆ ಅನಿಸುತ್ತೆ ಝವನ್ನಲ್ಲಿ ತನ್ನ ಜೀವನ ತುಂಬಾನೇ ಮೋಜು ಮಸ್ತಿ ಮಾಡುತ್ತಿರಬಹುದು. ಬಹುಶಃ ಅವನು ಈಗಾಗಲೇ ಆ ಮಾಂಕ್ ಜೊತೆ ಸೇರಿಕೊಂಡಿರಬಹುದು. ಹೀಗಾಗಿ ಅವನು ಮನೆಯಲ್ಲಿ ನಿನಗಾಗಿ ಜಾಲ ಹೆಣೆದಿರಬೇಕು ಬ್ಲ್ಯಾಂಕ ಅಂತಾಳೆ ವರಟ. ಲೀ ಹೇಳುತ್ತಾನೆ, ಝವನ ಅಂತ ಮನುಷ್ಯನಲ್ಲವಂತ. ಬ್ಲ್ಯಾಂಕ ತುಂಬಾನೇ ಮುರಿದು ಹೋದಂತೆ ಆಗಿದ್ದಳು ಮತ್ತು ಈಗ ಅವಳು ಮರದ ಹತ್ತಿರ ಇದ್ದ ತನ್ನ ಕೂದಲಿನ ಪಿನ್ ಹೊರತೆಗೆಯುತ್ತಾಳೆ. ಅದನ್ನು ಅವಳು ಮರದ ಬಳಿ ಹೂತು ಹಾಕಿದ್ದಳು. ಹಾಗೆ ಅವಳು ತುಂಬಾನೇ ಬೇಸರದಲ್ಲಿದ್ದಳು. ಅವಳಿಗೆ ದುಃಖವಾಗುತ್ತೆ. ಆಗ ಅವಳಿಗೆ ವಾಕರಿಕೆ ಬರಲು ಪ್ರಾರಂಭಿಸುತ್ತದೆ ಮತ್ತು ಅವಳು ವರಟಳಿಗೆ ಹೇಳುತ್ತಾಳೆ ಅವಳ ಹೊಟ್ಟೆಯಲ್ಲಿ ಒಂದು ಮಗು ಇದೆ, ಅಂದರೆ ಅವಳು ಗರ್ಭಿಣಿಯಾಗಿದ್ದಾಳೆ ಅಂತ. ವರಟ ಮತ್ತು ಲೀ ಇದನ್ನು ಕೇಳಿ ದಂಗಾಗುತ್ತಾರೆ. ಮತ್ತೊಂದೆಡೆ ಝವನ್ ಬ್ಲ್ಯಾಂಕಳ ನೆನಪಿನಲ್ಲಿ ಕೊಳಲು ನುಡಿಸುತ್ತಿರ್ತಾನೆ. ಬ್ಲ್ಯಾಂಕ ಕೂಡ ಅವನನ್ನು ತುಂಬಾನೇ ನೆನಪಿಸಿಕೊಳ್ಳುತ್ತಿದ್ದಳು. ವರಟಳಿಗೆ ಇದೆಲ್ಲವನ್ನು ಸಹಿಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಅವಳು ಒಂದು ಪ್ಲಾನ್ ಮಾಡ್ತಾಳೆ ಮತ್ತು ಹಾಂಗ್ಜೋನ ಡಬಲ್ ನೈಪ್ ಹಬ್ಬದ ಸಮಯದಲ್ಲಿ ಅವಳು ತನ್ನನ್ನು ತಾನು ಹಾವಿನ ರೂಪದಲ್ಲಿ ಅಡಗಿಸಿಕೊಳ್ಳುತ್ತಾಳೆ ಮತ್ತು ಪಹಾಯನ ಒಬ್ಬ ಮಾಂಕ್ ಮೇಲೆ ದಾಳಿ ಮಾಡ್ತಾಳೆ ಹಾಗೂ ಹೇಳುತ್ತಾಳೆ ಇದೆಲ್ಲ ಅವಳದೇ ಪ್ಲಾನ್ ಆಗಿತ್ತು. ಮತ್ತು ಪಹಾಯಗೆ ಹೇಳು ಅವಳು ಹಾಂಗ್ಜೋನಲ್ಲಿ ಅವನಿಗಾಗಿ ಕಾಯ್ತಿದ್ದಾಳಂತ. ಇದರಿಂದ ಪಹಾಯ ಹಾಂಗ್ಜೋಗೆ ಬರಲಿ ಮತ್ತು ವರಟ ಆ ಅವಕಾಶವನ್ನು ಬಳಸಿ ಝವನನ್ನು ಜಿನ್ಶಾನ್ ದೇವಸ್ಥಾನದಿಂದ ಮುಕ್ತಗೊಳಿಸಲು. ಆ ಮಾಂಕ್ ಟೆಂಪಲ್ಗೆ ಬಂದು ಪಹಾಯಗೆ ಹೇಳುತ್ತಾನೆ, ಒಂದು ಹಸಿರು ಹಾವು ಹಾಂಗ್ಜೋನಲ್ಲಿ ಅಡ್ಡಾಡುತ್ತಿದೆ. ಆದ್ದರಿಂದ ಪಹಾಯ ಕೂಡ ಅದೇ ರಾತ್ರಿ ವರಟಳನ್ನು ಭೇಟಿಯಾಗಲು ಹಾಂಗ್ಜೋಗೆ ಹೊರಡ್ತಾನೆ. ಅದೇ ರಾತ್ರಿ ವರಟ ಅವಳು ಝವನ ಹತ್ತಿರ ಬಂದು ಅವನ ಮೇಲೆ ಕೋಪಗೊಂಡು ಹೇಳುತ್ತಾಳೆ, ನನ್ನ ಸಹೋದರಿ ನಿನ್ನ ಮೇಲೆ ಎಷ್ಟೊಂದು ಕಾಳಜಿ ವಹಿಸಿದಳು, ಆದರೂ ನೀನು ಅವಳನ್ನು ಈ ಮಾಂಕ್ನ ಕಾರಣದಿಂದ ಮನೆಗೆ ಕರೆತಂದೆ. ಇದರಿಂದ ಅವಳು ಗಾಯಗೊಂಡಳು ಮತ್ತು ಅವಳನ್ನು ಹುಡುಕಿಕೊಂಡು ಬರೋ ಬದಲು ನೀನು ಈ ಜಿನ್ಶಾನ್ ದೇವಸ್ಥಾನವನ್ನು ಸೇರಿಕೊಂಡೆ. ನಿಜವಾಗಿ ನೀನು ಅವಳ ನಿಜವಾದ ಪ್ರೀತಿಗೆ ಯೋಗ್ಯನಲ್ಲ. ಝವನ್ ಅವಳಿಗೆ ಎಲ್ಲವನ್ನು ವಿವರಿಸಲು ಬಯಸಿದ್ದ. ಅವಳು ಮಾತ್ರ ಅವನಿಗೆ ಯಾವುದೇ ಅವಕಾಶ ನೀಡುವುದಿಲ್ಲ ಮತ್ತು ಅವನನ್ನು ದೂರ ಎಸೆಯುತ್ತಾಳೆ.
ವರ್ಟ ಅವನನ್ನು ಕೊಲ್ಲಲು ಸಾಧ್ಯವಿಲ್ಲ. ಅದಕ್ಕಾಗಿ ಅವಳು ಹೇಳುತ್ತಾಳೆ, ನಾನು ನಿನ್ನ ಮಾತನ್ನು ಕೇಳುವುದಿಲ್ಲ, ನೀನು ಹೋಗಿ ಬ್ಲಾಂಕ ಜೊತೆ ಮಾತನಾಡು. ಅವಳು ಈಗ ಗರ್ಭಿಣಿಯಾಗಿದ್ದಾಳೆ. ಇದು ಕ್ಸವನ್ಗೆ ತುಂಬಾನೇ ಸಂತೋಷ ಕೊಡುತ್ತೆ. ಲೀ ಮೊದಲೇ ಹೊರಗೆ ದೋಣಿಯೊಂದಿಗೆ ಕಾಯುತ್ತಿದ್ದ ಮತ್ತು ಈಗಲೇ ವರ್ಟ ಮತ್ತು ಕ್ಸವನೊಂದಿಗೆ ಅಲ್ಲಿಂದ ಹೊರಡ್ತಾನೆ. ಅಸಲಿಗೆ ಪಾಹ ಎಲ್ಲಿಗೂ ಹೋಗಿರುವುದಿಲ್ಲ, ಅವನು ಅಲ್ಲೇ ಇದ್ದ ಮತ್ತು ಅವನು ಕೂಡ ಹಾಂಗ್ಜೆಗೆ ಹೋಗುವಂತೆ ನಾಟಕ ಮಾಡಿದ್ದ. ಹಾಗೂ ಈಗ ಅವನು ತನ್ನ ಚಿನ್ನದ ಸಿಂಹ ಅಂದರೆ ಬೀಸ್ಟ್ ಮೇಲೆ ಕುಳಿತು ಅವರ ಹಿಂದೆ ಹೋಗಲು ಹೊರಡ್ತಾನೆ. ಆತ ಬ್ಲಾಂಕ ಇನ್ನು ಕ್ಸವನ್ಗಾಗಿ ಕಾಯುತ್ತಿದ್ದಾಗ ವರ್ಟ ಕ್ಸವನನ್ನು ಕರೆತರುತ್ತಾಳೆ. ಕ್ಸವನ್ ಬೇಗನೆ ಬ್ಲಾಂಕಳ ಬಳಿಗೆ ಹೋಗಲು ಪ್ರಾರಂಭಿಸ್ತಾನೆ. ಬ್ಲಾಂಕ್ ಅವನನ್ನು ತನ್ನ ಹತ್ತಿರ ಮೇಲೆ ಕರೆದುಕೊಳ್ಳುತ್ತಾಳೆ ಮತ್ತು ಅವನು ಅವಳಿಗೆ ಹೇಳುತ್ತಾನೆ, ನನ್ನಿಂದ ತಪ್ಪಾಯಿತು. ಬ್ಲಾಂಕ್ ಹೇಳುತ್ತಾಳೆ, ಒಬ್ಬಳು ರಾಕ್ಷಸಿಯಾಗಿದ್ದರೂ ನಾನು ಮನುಷ್ಯನ ನಶ್ವರ ಜೀವನವನ್ನು ಜೀವಿಸಲು ಪ್ರಯತ್ನಿಸಿದ್ದು ನನ್ನದೇ ತಪ್ಪಾಗಿತ್ತು ಎಂದು. ಕ್ಸವನ್ ಹೇಳುತ್ತಾನೆ, ಹಾಗೇನೂ ಇಲ್ಲ, ನಿನ್ನ ಹೊಟ್ಟೆಲಿರೋ ಮಗು ಹೇಗೆ ತಪ್ಪಾಗಲು ಸಾಧ್ಯ? ರಾಕ್ಷಸರು ಮತ್ತು ಮನುಷ್ಯರು ಒಂದಾಗಬಹುದು ಎನ್ನುವುದಕ್ಕೆ ಅದುವೇ ಸಾಕ್ಷಿ. ಆಗ ಬ್ಲಾಂಕ್ಗೆ ಅರಿವಾಗುತ್ತೆ, ವಾಂಗ್ ಪಾಯೆ ಕೂಡ ಅಲ್ಲಿಗೆ ಬಂದಿದ್ದಾನನ್ನುವುದು. ಅವನು ಈಗ ಅವರ ಮುಂದೆ ಪ್ರತ್ಯಕ್ಷನಾಗಿ ಹೇಳುತ್ತಾನೆ, ಮನುಷ್ಯರು ಮತ್ತು ರಾಕ್ಷಸರು ಎಂದಿಗೂ ಜೊತೆಯಾಗಿರಲು ಸಾಧ್ಯವಿಲ್ಲ, ಏಕೆಂದರೆ ಇದು ಸ್ವರ್ಗದ ಹಾದಿಯ ಉಲ್ಲಂಘನೆಯಾಗಿದೆ ಮತ್ತು ಅದು ಪ್ರಪಂಚದ ನಿಯಮಗಳಿಗೆ ವಿರುದ್ಧ. ಬ್ಲಾಂಕ್ ಹೇಳುತ್ತಾಳೆ, ಮಾಂಕ್ಗಳು ಒಳ್ಳೆಯವರು, ಮಾತ್ರ ನೀನು ಒಬ್ಬ ಕಲ್ಲೆದೆಯ ಕ್ರೂರ ವ್ಯಕ್ತಿ ಎಂದು. ವರ್ಟೆ ಕೂಡ ಹೇಳುತ್ತಾಳೆ, ನನ್ನ ಸಹೋದರಿ ಇಂದಿನವರೆಗೂ ಯಾರಿಗೂ ಹಾನಿ ಮಾಡಿಲ್ಲ, ನಾವು ನಿನ್ನ ನಿರುಪಯುಕ್ತ ನಿಯಮಗಳನ್ನು ಪಾಲಿಸುವುದಿಲ್ಲ. ಕ್ಸವನ್ ಕೂಡ ಅವನಿಗೆ ವಿವರಿಸಲು ಪ್ರಯತ್ನಿಸ್ತಾನೆ. ಆದ್ದರಿಂದ ಪಾಯ ಹೇಳುತ್ತಾನೆ, ನೀನು ಅವಳ ಮನುಷ್ಯ ರೂಪವನ್ನು ನೋಡಿ ಅವಳ ಪರ ವಹಿಸುತ್ತಿದ್ದೀಯಾ? ಒಂದು ವೇಳೆ ಅವಳು ತನ್ನ ಅಸಲಿ ರೂಪಕ್ಕೆ ಮರಳಿ ಬಂದಾಗ ನೀನು ಮತ್ತೆ ಹೆದರ್ತೀಯಾ ಅಂತ. ಬ್ಲಾಂಕ ಹಾಗೆ ಯೋಚಿಸುವುದಿಲ್ಲ ಮತ್ತು ಅವಳು ತನ್ನ ಅಸಲಿ ರೂಪಕ್ಕೆ ಮರಳಿ ಬರುತ್ತಾಳೆ. ಕ್ಸವನ್ ಮಾತ್ರ ಹೆದರುತ್ತಾನೆ. ಏನಾಗುತ್ತೆ ಅಂದರೆ ಬ್ಲಾಂಕಗೆ ತುಂಬಾನೇ ಬೇಸರವಾಗುತ್ತೆ ಮತ್ತು ಈಗ ಅವಳು ಅಲ್ಲಿಂದ ಹೊರಡಲು ಪ್ರಾರಂಭಿಸ್ತಾಳೆ. ಕೂಡಲೇ ಕ್ಸವನ್ ಅವಳನ್ನು ತಡೆಯಲು ಪ್ರಯತ್ನಿಸ್ತಾನೆ. ಬ್ಲಾಂಕ ಅವಳು ನಿಲ್ಲುವುದಿಲ್ಲ. ಅವನು ಗಟ್ಟಿಯಾದ ಧ್ವನಿಯಲ್ಲಿ ಹೇಳುತ್ತಾನೆ, ನಾವು ಪ್ರೀತಿಯ ಪ್ರಮಾಣ ಮಾಡಿದ್ದೇವೆ, ಅಂದರೆ ಸಮುದ್ರ ಒಣಗಿದರೂ ಅಥವಾ ಕಲ್ಲು ನಾಶವಾದರೂ ನಾವು ಜೊತೆಯಾಗಿ ಇರುತ್ತೇವೆ ಎಂದು. ಇದನ್ನು ಕೇಳಿ ಬ್ಲಾಂಕಗೆ ಕೂಡ ಅರಿವಾಗುತ್ತೆ, ಅವನು ಅವಳ ರಾಕ್ಷಸಿಯ ರೂಪದಲ್ಲೂ ಅವಳನ್ನು ನಿಜವಾಗಿಯೂ ಪ್ರೀತಿಸ್ತಾನೆ ಎನ್ನುವುದು. ಅದಕ್ಕಾಗಿ ಅವಳು ಅವನ ಬಳಿಗೆ ಮರಳಿ ಬರುತ್ತಾಳೆ. ಅವರ ಪ್ರೀತಿಯನ್ನು ನೋಡಿ ಲೀ ಅಳಲು ಶುರು ಮಾಡ್ತಾನೆ. ಆದರೆ ಇದು ಪಾಯನ ಹೃದಯವನ್ನು ಕರಗಿಸುವುದಿಲ್ಲ. ಅವನು ಹೇಳುತ್ತಾನೆ, ಬುದ್ಧ ದಯಮಯ ಆಗಿದ್ದರೂ ಸಹ ಈ ಹುಡುಗಿ ಕ್ಸವನ್ನ ದಿಕ್ಕು ತಪ್ಪಿಸುತ್ತಿದ್ದಾಳೆ ಮತ್ತು ಈಗ ಅವನು ತನ್ನ ಬೀಸ್ಟ್ನೊಂದಿಗೆ ಅವಳ ಮೇಲೆ ದಾಳಿ ಮಾಡಲು ಬರ್ತಾನೆ. ಬ್ಲಾಂಕ್ ಅವನೊಂದಿಗೆ ಹೋರಾಡಲು ಪ್ರಾರಂಭಿಸ್ತಾಳೆ, ಆದರೆ ಬೀಸ್ಟ್ ಅವಳನ್ನು ಹಿಡಿದುಕೊಳ್ಳುತ್ತೆ. ಹಸಿರು ಹಾವು ಕೂಡ ಅದರೊಂದಿಗೆ ಹೋರಾಡಲು ಪ್ರಾರಂಭಿಸುತ್ತೆ ಮತ್ತು ಈಗ ಇಬ್ಬರ ಜೊತೆಯಾಗಿ ಆ ಸಿಂಹ ಅಂದರೆ ಬೀಸ್ಟ್ ಅನ್ನು ಸೋಲಿಸಲು ಪ್ರಾರಂಭಿಸ್ತಾರೆ. ಪಾಯ ತನ್ನ ಶಕ್ತಿಶಾಲಿ ಸ್ಪೇರ್ ಆಯುಧದಿಂದ ಇಬ್ಬರನ್ನು ದೂರ ತಳ್ಳುತ್ತಾನೆ ಮತ್ತು ತನ್ನ ಸಿಂಹದ ಡೈಮಂಡ್ ರೋಲ್ ಅನ್ನು ಬಳಸ್ತಾನೆ. ಇದು ಇಬ್ಬರಿಗೂ ಬಲವಾದ ಆಘಾತವನ್ನು ನೀಡುತ್ತೆ ಮತ್ತು ಇಬ್ಬರು ದೂರ ಬೀಳುತ್ತಾರೆ. ವರ್ಟ ಪ್ರಜ್ಞೆ ತಪ್ಪುತ್ತಾಳೆ. ಈಗ ಪಾಯ ತನ್ನ ಸಿಂಹದ ಗುರಣೆಯನ್ನು ಸುತ್ತಲೂ ಸೃಷ್ಟಿ ಮಾಡ್ತಾನೆ. ಇದರಿಂದ ಅವನು ಬ್ಲಾಂಕಾಗೆ ಮತ್ತೆ ಗಾಯಗೊಳಿಸಲು ಪ್ರಾರಂಭಿಸ್ತಾನೆ. ಬ್ಲಾಂಕ ತುಂಬಾನೇ ಗಾಯಗೊಂಡ ಕಾರಣ ತನ್ನ ಮನುಷ್ಯ ರೂಪಕ್ಕೆ ಮರಳಿದ್ದಳು. ಕ್ಸವನ್ಗೆ ಅವಳ ಪರಿಸ್ಥಿತಿಯನ್ನು ನೋಡಲು ಸಾಧ್ಯವಾಗಲ್ಲ ಮತ್ತು ಈಗ ಅವನು ಕೊಳಲು ನುಡಿಸುವ ಮೂಲಕ ತನ್ನ ಸಾರವನ್ನು ತನ್ನ ದೇಹದ ಶಕ್ತಿಯನ್ನು ಉರಿಸಿ ಗೋಲ್ಡಿ ಬೀಸ್ಟನ್ನು ತಡೆಯಲು ಪ್ರಯತ್ನಿಸುತ್ತಿದ್ದ. ಬ್ಲಾಂಕ ಇದನ್ನು ನೋಡಿ ಚಿಂತೆಗೊಳ್ಳುತ್ತಾಳೆ. ಅವಳು ಅವನನ್ನು ತಡೆಯಲು ಪ್ರಯತ್ನಿಸುತ್ತಾಳೆ, ಆದರೆ ಕ್ಸವನನ್ನು ತಡೆಯಲು ಸಾಧ್ಯವಾಗುವುದಿಲ್ಲ. ಬ್ಲಾಂಕ್ಗಳನ್ನು ಉಳಿಸಲು ಕ್ಸವನ್ ತನ್ನ ಎಲ್ಲ ಜೀವವನ್ನು ಉರಿಸಿ ಆ ಚಿನ್ನದ ಗುರಾಣಿ ಶೀಲ್ಡನ್ನು ನಷ್ಟ ಮಾಡಲು ಪ್ರಾರಂಭಿಸ್ತಾನೆ. ಅವನಿಗೆ ಬ್ಲಾಂಕ ಜೊತೆ ಕಳೆದ ಕ್ಷಣಗಳು ನೆನಪಿಗೆ ಬರುತ್ತಿದ್ದವು ಮತ್ತು ಈಗ ಪಾಯನ ಶಕ್ತಿಗಳು ಕೂಡ ದುರ್ಬಲಗೊಳ್ಳಲು ಪ್ರಾರಂಭಿಸ್ತವೆ. ಹಾಗೆ ಅವನು ಕೆಳಗೆ ಬಿದ್ದು ಪ್ರಜ್ಞೆ ತಪ್ಪುತ್ತಾನೆ. ಅವನ ಬೀಸ್ಟ್ ಕೂಡ ನಾಶವಾಗಿತ್ತು, ಅದು ಮುತ್ತುಗಳಾಗಿ ಬದಲಾಗುತ್ತದೆ. ಕ್ಸವನ್ ಕೂಡ ತನ್ನ ಎಲ್ಲ ಜೀವ ಸಾರದ ಶಕ್ತಿಯನ್ನು ಕಳೆದುಕೊಳ್ಳುತ್ತಾನೆ ಹಾಗೂ ಅವನ ಶರೀರ ಜೀವವಿಲ್ಲದಂತಾಗುತ್ತೆ. ಬ್ಲಾಂಕ ತುಂಬ ದುಃಖದಿಂದ ಅಳುತ್ತಿದ್ದಳು. ಆದರೆ ಈಗ ಪಾಯನ ಕಣ್ಣುಗಳು ಮತ್ತೆ ತೆರೆಯುತ್ತವೆ ಹಾಗೂ ಅವನು ತನ್ನ ಧಾರ್ಮಿಕ ಮಂತ್ರಗಳ ಸಹಾಯದಿಂದ ಬ್ಲಾಂಕ ಮೇಲೆ ಹದ್ದಿನಿಂದ ದಾಳಿ ಮಾಡಲು ಪ್ರಾರಂಭಿಸ್ತಾನೆ. ಮಾತ್ರ ಬ್ಲಾಂಕಳ ಗರ್ಭದಿಂದ ಹೊರಹೊಮ್ಮುವ ಶಕ್ತಿಯ ಕಾರಣದಿಂದ ಫೀನಿಕ್ಸ್ ಕೂಡ ಒಂದು ಹೂವಾಗಿ ಬದಲಾಗುತ್ತೆ. ಇದರಿಂದ ಪಾಯಗೆ ಆಶ್ಚರ್ಯವಾಗುತ್ತೆ. ಬ್ಲಾಂಕ ಗರ್ಭಿಣಿಯಾಗಿದ್ದಾಳೆ ಮತ್ತು ಅವಳ ಹೊಟ್ಟೆಯಲ್ಲಿ ಒಬ್ಬ ಮನುಷ್ಯನ ಮಗು ಇದೆ ಹಾಗೂ ಇದು ಸಂಭವಿಸುವುದು ಅಸಾಧ್ಯವಾಗಿತ್ತು. ಆದರೆ ಆಕಾಶದಲ್ಲಿ ಕಾವಿದ ನಕ್ಷತ್ರದ ಸ್ಟಾರ್ ಆಫ್ ಲರ್ನಿಂಗ್ ಗುರುತು ಕಾಣಿಸುತ್ತಿತ್ತು. ಒಬ್ಬ ರಾಕ್ಷಸಿಯ ಗರ್ಭದಲ್ಲಿ ಮನುಷ್ಯನ ಮಗು ಹೇಗೆ ಜನಿಸಲು ಸಾಧ್ಯ ಅಂತ ಪಾಯಗೆ ಅರ್ಥವಾಗುವುದಿಲ್ಲ. ಆದರೆ ಈಗ ವರ್ಟ ತನ್ನ ಸಹೋದರಿಯೊಂದಿಗೆ ಆ ಜಾಗವನ್ನು ಬಿಟ್ಟು ಹೋಗಿದ್ದಳು. ಲೀಗೆ ಕೂಡ ಪ್ರಜ್ಞೆ ಬರುತ್ತೆ. ಕ್ಸವನ್ನ ಜೀವವಿಲ್ಲದ ದೇಹವನ್ನು ನೋಡಿ ಅವನು ಪಾಯಗೆ ಇದರ ಬಗ್ಗೆ ಕೇಳುತ್ತಾನೆ. ಪಾಯ ಹೇಳ್ತಾನೆ, ಆ ರಾಕ್ಷಸಿ ಇವನ ಮೇಲೆ ಎಂಥ ಜಾದು ಮಾಡಿದಳು ನನಗೆ ತಿಳಿಯುತ್ತಿಲ್ಲ. ಇವನು ವೈಟ್ ಸ್ನೇಕ್ನ ಪ್ರೀತಿ ಬ್ಲಾಂಕ್ಗಳ ಪ್ರೀತಿಯನ್ನು ಉಳಿಸಲು ತನ್ನ ಇಡೀ ಜೀವಶಕ್ತಿಯನ್ನು ಪಣಕ್ಕಿಟ್ಟ. ನಾನು ಮಾತ್ರ ಇವನನ್ನು ಉಳಿಸಬಲ್ಲೆ. ಹೀಗಾಗಿ ನೀನು ಇವನನ್ನು ಕರ್ಕೊಂಡು ಜಿನ್ಶಾನ್ ಟೆಂಪಲ್ಗೆ ಹೋಗಬೇಕಾಗುತ್ತೆ. ನಂತರ ಅವರಿಬ್ಬರು ಕ್ಸವನ್ನ ಕರ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಕತೆ ಈಗ ಸ್ವಲ್ಪ ತಿಂಗಳುಗಳ ಮುಂದೆ ಹೋಗುತ್ತೆ.
ಬ್ಲಾಂಕಾಗೆ ಈಗ ಒಂದು ಮಗು ಹುಟ್ಟಿತ್ತು. ಅದು ಸಂಪೂರ್ಣವಾಗಿ ಮನುಷ್ಯನಾಗಿತ್ತು. ಒರಟೆ ಮತ್ತು ಬ್ಲಾಂಕಾ ಅದರ ಸಂಪೂರ್ಣ ಕಾಳಜಿ ವಹಿಸುತ್ತಿದ್ದರು. ಆದರೂ ಈಗ ಬ್ಲಾಂಕಾಳಿಗೆ ಸವನ್ನ ನೆನಪು ಬರುತ್ತಿತ್ತು. ಅದಕ್ಕಾಗಿ ಅವಳು ಅವನನ್ನು ಉಳಿಸಲು ಜಿನ್ಶಾಂಗ್ ಮಂದಿರದ ಕಡೆ ಹೋಗ್ತಾಳೆ. ಒರಟೆ ಕೂಡ ಅವಳನ್ನು ಹಿಂಬಲಿಸ್ತಾಳೆ ಮತ್ತು ಈಗ ಇಬ್ಬರು ಜೊತೆಯಾಗಿ ಜವನನ್ನು ಉಳಿಸಲು ಹೊರಡ್ತಾರೆ. ಇಲ್ಲಿಗೆ ಈ ಸಿನಿಮಾದ ಕತೆ ಮುಗಿಯುತ್ತೆ. ಕತೆ ಹೇಗಿತ್ತು ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಮತ್ತು ಕತೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಚಾನಲಿಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.